ಬಾರಿಗೆ ನಿಂದ್ರಿಂದ ಆಯಿಲ್ ಎಲ್ಲಿಂದ ಲೀಕ್ ಆಗ್ತಾ ಇದೆಯಾ? ಅದು ಬಿಡೋ ಸರ್ವಿಸ್ ಆಗಿದೆನೋ ಆಯಿಲ್ ಸ್ವಲ್ಪ ಲೀಕ್ ಅಲ್ಲಿಗೆ ಹೋಗೋದು ಏನಾದ್ರು ಪ್ರಾಬ್ಲಮ್ ಆದರೆ ನೋಡೋಣ. ನಮಸ್ಕಾರ ಕರ್ನಾಟಕ, ಟ್ರಾವೆಲ್ ಬಾಯ್ಸ್ ಎಪಿಸೋಡ್ 9ಗೆ ಸ್ವಾಗತ. ನೋಡಿ ಇಲ್ಲಿಂದ ಈ ಸತಿ ಟೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಹೋದಾಗ ಇವರು ತಲವಾಡಿ ಬೆಟ್ಟಾಗ ಹೋಗಿದ್ರು. ಹೇಳಿ ಬ್ರೋ, ತಲವಾಡಿ ಬೆಟ್ಟ ಎಕ್ಸ್ಪೀರಿಯನ್ಸ್. ತಾಳ್ವಾಡಿ ಬೆಟ್ಟ ನೀನು ಬಂದಿದ್ಯಲ್ಲ? ಏಯ್ ನಾನೆಲ್ಲ ಬಂದಿದ್ದೆ ಅನ್ಸುತ್ತೆ ಅಲ್ಲ, ಅದಕ್ಕೆ ಮುಂಚೆ. ಅಲ್ಲಿಗೆ ಬಂದಿದ್ದೆ. ಬಟ್ ಟೆಂಟ್ ಎಲ್ಲ ಇವರೆಲ್ಲ ಹೋಗಿ ನನಗೆ ಫೋಮೋ ಕ್ರಿಯೇಟ್ ಮಾಡಿ, ಸೊ ಸೆಕೆಂಡ್ ಟೈಮ್ ಇವ್ರ ಜೊತೆ ಬರ್ತಾ ಇದ್ದೀನಿ. ಇಲ್ಲಿ ಇವಾಗ ಇವರು ಲಾಸ್ಟ್ ಮೂಮೆಂಟಲ್ಲಿ ಕಾರ್ ತಂದರು. ಇಲ್ಲಿ ಮಾಡೋದೆಲ್ಲ ಕಿತ್ತೋದ್ ಕೆಲಸ ಯಾವ್ದು ನೆಟ್ಟಿಗೆ ಮಾಡಲ್ಲ. ಬೆಳಿಗ್ಗೆ ಕೇಳಿದಾಗ್ಲೂ ಹೇಳಿಲ್ಲ ಅವನು. ಇನ್ನೇನು ಎಲ್ಲರೂ ರೆಡಿ ಇರ್ಬೇಕಾದ್ರೆ 20 ನಿಮಿಷ ಮುಂಚೆ ಹೇಳಿಯಾನೆ ಕಾರ್ ಅಂದ್ಬಿಟ್ಟು. ನಾನು ಬರ್ತಿದ್ದಲ್ಲ, ಬೈಕಿಂದ ಲಗೇಜ್ ತೆಗೆದ್ಮೇಲೆ ಮತ್ತೆ ಬೈಕಲ್ಲಿ ಹೋಗೋಣ ಅಂತಾನೆ. ಆ ಥರ ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ನಮ್ಮದು ಆಲ್ರೆಡಿ ಮೈಂಡ್ ಸೆಟ್ ಇದಾಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಬೈಕಲ್ಲೇ ಬರ್ತೀನಿ ಅಂದೆ. ಬಟ್ ಕಾರ್ ತಂದಿದ್ದು ಒಳ್ಳೇದಾಯಿತು. ಎಲ್ಲ ಬೇರೆ ಎಕ್ಸ್ಟ್ರಾ ಲಗೇಜ್ ಎಲ್ಲ ಕಾರಲ್ಲೇ ಹಾಕಿದ್ದೀವಿ. ಮಲ್ಕೊಳ್ಳೋಕ್ಕೂ ಜಾಗ ಇರುತ್ತೆ ಕಾರಲ್ಲಿ, ಎಕ್ಸ್ಟ್ರಾ ಯಾರನ್ನ ಬಂದು. ಬ್ರೋ, ಇವತ್ತು ಹೋಗ್ತಾರ ಜಾಗದ ಬಗ್ಗೆ ಹೇಳಿ, ಹೆಸರು ಹೇಳಿ ಸಾಕು. ವಾಟದ ಹೊಸಳ್ಳಿ ಕೆರೆ, ಗುಡಿಬಂಡೆ ಹತ್ರ ಬರುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿಂದ ಒಂದು 120 ಕಿಲೋಮೀಟರ್ ಇದೆ. 100 ಕಿಲೋಮೀಟರ್ ಅಂತ ಲೆಕ್ಕ ತಗೊಳ್ಳಿ. ಯಾವ ಸೈಡಿಂದ ಹೋಗ್ತೀರಾ? ಬೆಂಗಳೂರಿಂದ ನಮ್ಮನೆ ಹತ್ರ ಇಂದ ಆದರೆ 100 ಕಿಲೋಮೀಟ್ರು, ಇಲ್ಲಿಂದ ಆದರೆ 120 ಕಿಲೋಮೀಟ್ರು. ಅಲ್ಲಿ ಒಳಗಡೆ ಏನೇನು ಇಟ್ಕೊಂಡಿದ್ದೀನಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಏನು ಚೇಂಜ್ ಅಂದರೆ, ನಾವು ಯಾರೂ ಜಾಕೆಟ್ ಏನೂ ಹಾಕ್ಕೊಂಡಿಲ್ಲ. ಜಾಕೆಟು ಗ್ಲೌಸ್ ಎಲ್ಲ ಇದ್ರೇ ಒಂಥರ ಫೀಲು. ಕಾಮೆಂಟ್ಸ್. ಇವಾಗ ಎಷ್ಟು ಗಂಟೆ ಗೊತ್ತಾ? ಇನ್ನೂ ಮೂರು ಗಂಟೆ ಇನ್ನೂ ಹೊರಟಿಲ್ಲ. 3 ಗಂಟೆ ಆದರೂ ಇನ್ನೂ ಆಟ ಆಡ್ತಾ ಇದ್ದೀವಿ. ಅಟ್ಲೀಸ್ಟ್ ಅವ್ರ ಕಾರಲ್ಲಿ ಅವರು ಫಾಸ್ಟಾಗೆ ಬರ್ತಾರೆ. ಅಟ್ಲೀಸ್ಟ್ ಬೈಕಲ್ಲಿ ಹೋಗೋರು ಇವಾಗಲೇ ಹೊರಡೋಣ ಅಂತ ಇದ್ದೀವಿ. ಇನ್ನೊಂದು 10 ನಿಮಿಷದಲ್ಲಿ ಹೊರಡ್ತೀವಿ. ಇನ್ನೊಬ್ಬ ಅಖಿಲೇಶ್ ಅಂತ ಅವನು ಬರ್ತೀನಿ ಅಂದಿದ್ದಾನೆ. ಸೊ ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಆಯಿತು, ಆಮೇಲೆ ಸೊ ಅವನ ಕಾರಲ್ಲಿ ಬರ್ತಾನೆ. ಸೊ ಬೈಕಲ್ಲಿ ಅಟ್ಲೀಸ್ಟ್ ನಾನು ನಂದ ಹೋಗ್ತಾ ಇದ್ದೀವಿ ಬೈಕಲ್ಲಿ. ನಾವಾದರೂ ಇವಾಗ 10 ನಿಮಿಷದಲ್ಲಿ ಹೊರಟ್ರೆ ಹೋಗ್ಬೋದು. ಇವಾಗಲೇ 3:15 ಆಗ್ತಾಯಿದೆ. ನಾವು ಅಲ್ಲಿ ಹೋಗೋಷ್ಟರಲ್ಲಿ 6 ಗಂಟೆ ಆಗುತ್ತೆ, ಲೇಟ್ ಆಗುತ್ತೆ. ಹೋಗ್ಬಿಟ್ಟು ಇನ್ನೂ ಟೆಂಟ್ ಕಟ್ಟಬೇಕು. ಕತ್ಲೆ ಆದರೆ ಕಷ್ಟ ಟೆಂಟ್ ಕಟ್ಟೋದು. ನೋಡೋಣ. ನೋಡಿ, ಇಲ್ಲಿ ನಾವು ಹೊರಟಿದ್ದೆ ಲೇಟು. ಇವಾಗ 3:35. ಇಲ್ಲಿ ತರಗುಪೇಟೆಯಲ್ಲಿ ಬಂದು ಸಿಗಾಕೊಂಡಿದ್ದೀವಿ. ಅವಾಗಿಂದ ಒಂದು 15 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲ ಪಟ ಅಂತ ಆರ್ ನಡೀತಾ ಇದ್ದಾರೆ. ಎಷ್ಟೊತ್ತಾಗುತ್ತೋ ನೋಡಬೇಕು. ಇಲ್ಲಿ ಅಲ್ಲೇ ಲೆಫ್ಟ್ ತೊಗೊಂಬೋದಿತ್ತು. ಇಲ್ಲಿ ಜನರಲಿ ಫ್ರೀ ಇರುತ್ತೆ ಅಂತ ಬಂದ್ವಿ. ಮೂನೇ ಆಗ್ತಾಯಿಲ್ಲ. ಸಮಯ ಇವಾಗ 6:30 ಆಗಿದೆ. ಇನ್ನೇನು 12 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ವತದ ಹೊಸಹಳ್ಳಿ ಲೇಕಿಗೆ. ಇವಾಗ ಅದೇ ಸ್ವಲ್ಪ ಲೇಟಾಗಿ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿ ಇನ್ನೇನು 12 ಕಿಲೋಮೀಟರ್ ಇರಬೇಕಾದ್ರೆ ಈ ಲೇಕ್ ಇದೆ ನೋಡಿ, ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಇನ್ನು ನೋಡಿ ಇವಾಗ 6:30. ಅಲ್ಲಿ ಹೋಗ್ಬಿಟ್ಟು ಇವಾಗ ಟೆಂಟ್ ಹಾಕಬೇಕು. ಏನಿಲ್ಲ, ಒಂದು 4 ಗಂಟೆಲಿ ಹಾಕ್ಬೋದಂತೆ. 10,000 3 BHK ಅಪಾರ್ಟ್ಮೆಂಟ್ ಇದೆ. ಅದೊಂದು ಸ್ವಲ್ಪ ಕಷ್ಟ ಬಿಟ್ಟರೆ ಇವಾಗ ನೆಕ್ಸ್ಟ್ ಟೆಂಟ್ ಹಾಕೋದು ತೋರಿಸ್ತೀವಿ. ನಾನು 12 ಕಿಲೋಮೀಟ್ರಿಗೆ ಮಾಡೋಣ. ಫೈನಲಿ 6:40 ಹಂಗೆ ರೀಚ್ ಆಗಿದ್ವಿ ವಡದ ಹೊಸಹಳ್ಳಿ ಲೇಕಿಗೆ. ಸ್ವಾಗತ ಸುಸ್ವಾಗತ. ಇಲ್ಲಿ ಸ್ವಲ್ಪ ಕಲರ್ಸ್ ಎಲ್ಲ ನಾವು ಬರ್ತಾ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಲೇಟ್ ಆಯಿತು. ಈ ಥರ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫುಲ್ ಡಾರ್ಕ್ ಆಗುತ್ತೆ. ಮಾಮ್ಸ್ ಎಷ್ಟು ಖುಷಿಯಾಗಿದೆ ಇಷ್ಟು ಲೇಟಾಗಿ ಬಂದಿದ್ದಕ್ಕೆ. ಅದು ಖುಷಿ ಇಲ್ಲ, ಬಟ್ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೊಂದು ಚೂರು ಬೇಗ ಬರಬೇಕಿತ್ತು, ಬಟ್ ಓಕೆ. ನಾಳೆ ಸನ್ರೈಸ್ ಟೈಮಿಗೆ ಸಾಕಾಗಿರುತ್ತೆ. ನೋಡಿ ನೀರು ಎಲ್ಲ ಬರ್ತಾನೂ ಅಷ್ಟೇ. ಇಲ್ಲಿ ಒಂದು ಕಡೆ ಲೆಫ್ಟ್ ತೊಗೊಂಡು ಬರಬೇಕಷ್ಟೇ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಕ್ಸಾಕ್ಟ್ ಲೊಕೇಶನ್. ಇಲ್ಲಿ ನಾವು ಇಲ್ಲೇ ಅವರು ಪ್ರದೀಪು ನಂದ ಸೌದೆ ಹುಡ್ಕಕ್ಕೆ ಹೋಗಿದ್ದಾರೆ. ನಮ್ಮ ಕಾರ್ ಅವರು ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ. ಬಟ್ ವಾತಾವರಣ ಎಲ್ಲ ಚೆನ್ನಾಗಿದೆ. ನಮ್ಮ ಪ್ರದೀಪಣ್ಣ ನೋಡಿ 2 ವಾಟರ್ ಮಿಲನ್ ತಂದಿದ್ದಾರೆ. ಈ ಥರದ್ದೇನಾದರೂ ತರೋದು ಅವರೇ. ಒಂದು ಟೆಂಟ್ ರೆಡಿಯಾಗಿದೆ.
ಇಲ್ಲಿ ಹೆಂಗೆ ಹಾಕಿದ್ದೀನಿ ಅಂತ ನಾನು ಭಾಗವಹಿಸಿದ್ದೀನಿ. ಇವಾಗ ಲಾಸ್ಟ್ ಟೆಂಟ್ ಒಂದಿದೆ, ಅದನ್ನು ಹೆಂಗೆ ಹಾಕೋದು ಅದನ್ನು ತೋರಿಸ್ತೀನಿ. ಸೊ ಒಂದೇ ಟೆಂಟ್, ಇವ್ರ ಟೆಂಟ್ ಹಾಕ್ತಿದ್ದಾರೆ, ಇವ್ರದ್ದು 3 BHK ಅಪಾರ್ಟ್ಮೆಂಟು. ಇವ್ರು ಅದೇ ಸ್ವಲ್ಪ ತುಂಬ ದೊಡ್ಡದು, ಟೈಮ್ ಆಗುತ್ತೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಮ್ದು ನೋಡಿ ಜಸ್ಟ್ 5 ನಿಮಿಷದಲ್ಲಿ ಹಾಕ್ಬಿಟ್ಟಿದ್ದೀವಿ. ವಾಟ್ ಸೀಮ್ಸ್ ಟು ಬಿ ದಿ ಪ್ರಾಬ್ಲಮ್ ಅಚ್ಚಾ? ದಿಸ್ ಇಸ್ ನಾಟ್ ಗೋಯಿಂಗ್ ಇನ್ಸೈಡ್. ನಮ್ದು ಅಲ್ಲಿ ಚುಚ್ಚೋದೇನಿಲ್ಲಲ್ಲ ಆ ಥರ. ಹಂಗೆ ನಿಲ್ಲುತ್ತೆ, ಚುಚ್ಚಬೇಕು. ಓಯ್ ನಮ್ದ್ರಲ್ಲಿ ಹಂಗೆ ನಿಲ್ಲುತ್ತೆ ಆ್ಯಕ್ಚುಲಿ 4 ಸೈಡ್ಸು. ಅವ್ರದ್ರಲ್ಲಿ ಸ್ವಲ್ಪ ಉಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವ್ರದ್ದು ಸ್ವಲ್ಪ ದೊಡ್ಡ ಬಂಗ್ಲೋ, ಕನ್ಸ್ಟ್ರಕ್ಷನ್ಗೆ ಸ್ವಲ್ಪ ಟೈಮ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಬರುತ್ತೆ. ಓಯ್ ಸೂರ್ಯ, ಏನು ನನಗೆ ಹೇಳಿದ್ದು ಏನೋ ಗಾಳಿ ಏನು ಅಷ್ಟೊಂದಿಲ್ಲ, ಆದರೂ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ. ಸರಿ ಮಾಡು, ಇದು ಆ ಕಡೆ ಎಳ್ಕೋಬೇಕು. ಬಂತಿರೋ ಇದಿಷ್ಟೇ ಮಾಮದ ಕಷ್ಟ. ಇನ್ನೊಂದು ಸ್ವಲ್ಪ ಎಳಿಬೇಕು. ಬಾಯ್ಸ್ ಹೆಲ್ಪ್ ಮಾಡಿ ಬನ್ನಿ ಇಲ್ಲಿ. ಏನು ಮಾಡಬೇಕು? ಇದು ಹಿಡ್ಕೋಬೇಕು ಯಾರಾದರೂ, ಎಲ್ಲ ಒಂದೇ ಒಬ್ಬರೇ ಹಾಕೋಕ್ಕಾಗಲ್ಲ. ಪಾಪ ನಾಗ ಒಬ್ಬನೇ ಕಷ್ಟಪಡ್ತಾರೆ. ಸರಿ, ಅದೆಷ್ಟು ದಿನ ಮೆರಿತ್ಯಾ ಮೇರಿ ನಿನ್ನ ನೋಡಿ ಹೆಂಗೆ ತೋರಿಸೋದು. ನೋಡಿ ಈ ಥರ ಹೊಡಿಬೇಕು ಕಲ್ಲು. ಹೆಂಗೆ ಹೊಡಿಬೇಕು ಅಂದರೆ ಎಷ್ಟೇ ಗಾಳಿ ಬಿರುಗಾಳಿ ಬಂದರೂ ಒಂಚೂರು ಮುಂದಕ್ಕೆ ಹಾಕೊಂಡ್ರು ಟೆಂಟು ಅಪ್ಪಿ ಕೊಡ್ಬಿಟ್ಟಿದ್ದೀನಿ. ಇಲ್ಲಿ ಹೊಡಿಬೇಕಿತ್ತು ನಾನು. ಅಲ್ಲೇ ಹೆಂಗಿದ್ರು ಮೂವ್ ಮಾಡಲ್ಲ, ಬೈಕ್ ಇದೆ ಆಟ. ಗಾಡಿ ಕೆಲಸ ಮಾಡಿದ್ದು ನಾ ಅದ್ರೊಳಗೆ ಹಾಕ್ಬಾರ್ದಿತ್ತು. ಅದನ್ನ ಎಕ್ಸ್ಟೆಂಡ್ ಮಾಡು. ಮತ್ತೆ ನಿಮ್ದು 4 ಶೇರಿಂಗ್ ಅಲ್ವಾ? 4 ಬಟ್ ಸ್ಪೇಸ್ ಅಷ್ಟಿಲ್ಲ ಅದರಲ್ಲಿ. ಇಷ್ಟಿದೆಯಲ್ಲೋ ಅಲ್ಲಿಂದ ಇಲ್ಲಿ. ನಮ್ದೆಲ್ಲ 3 ಶೇರಿಂಗ್ ತಾನೆ. ನಿಮ್ದ್ರಲ್ಲಿ 3 ಜನ ಆರಾಮಾಗಿ ಮಾಡ್ಕೋಬೋದು. ನಮ್ದ್ರಲ್ಲಿ ನೋಡಿ 3 ಶೇರಿಂಗ್ಗೆ ಎಷ್ಟು ಬೇಗ ಹಾಕ್ಬೋದು, 4 ಶೇರಿಂಗ್ ಒಬ್ಬಂಗೋಸ್ಕರ ಎಷ್ಟು ಕಷ್ಟಪಡು. ಹೌದಾ? ಓಕೆ ಇವ್ರದ್ದು 4 ವಿತ್ ಲಗೇಜು, ನಮ್ಮದು 4 ವಿತೌಟ್ ಲಗೇಜು. ಅಲ್ಲೇ ಅದು ಹಾಕೋದು ಟೈಟ್ ಮಾಡಕ್ಕೆ. ಇಲ್ವೋ ಅಲ್ಲೇ ಹಾಕೋದು ಫಿಕ್ಸು ಪಕ್ಕ. ಅಲ್ಲ ಇಲ್ಲಲೇ ಅದಿರೋದು ಟೈಟ್ ಮಾಡಕ್ಕೆ, ಟೈಟು ಲೂಸು ಮಾಡ್ಬೋದು ಅದ್ರಲ್ಲಿ. ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀವಿ, ಇಟ್ಬಿಡ್ತೀನಿ ಮೇಲೆ. ಇಲ್ವ ನೋಡಿದೀನಿ ನಿಂತ್ಕೊಳ್ಳುತ್ತೆ. ಸೂರ್ಯ ದಾರ ಕಟ್ಟಾಗಲ್ವಾ? ಮಾಮ ಅದಕ್ಕೆ ಹಾಕ್ಬಾರ್ದು, ಇದಕ್ಕೆ ಹಾಕ್ಬೇಕು. ನಮ್ ತಿಕ್ಕ ತೋರಿಸ್ತಿದ್ಯಾ ನೀನು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮುಂದಕ್ಕೆ ತೆಗ್ ಹೊಡಿಬೋದಾ? ಇಲ್ಲ ಹಂಗೆ ಆರೋಗಲ್ಲ. ಓ ನಮ್ದು ಹಂಗಾದ್ರೆ ಇನ್ನೂ ಕೆಲಸ ಬಾಕಿ ಇದೆ. ಆಲ್ರೆಡಿ ಮುಗೀತು ಅನ್ಕೊಂಡ್ಬಿಟ್ಟಿದೆ. ಸೊ ಯಾವುದೇ ಟೆಂಟ್ ಆಗಲಿ ಬೆಗ್ ಅವಶ್ಯಕತೆ ಇದೆ, ಇಲ್ಲಾಂದರೆ ಹಾರೋಗುತ್ತೆ. ನಮ್ಮ ಬಾರ್ಗೆ ಅಂತವ್ರು ಇದೆ ಹಾರೋಗ್ತೀವಿ. ಸೊ ಇದೇ ಟೆಂಟು ಕಟ್ಟುವ ವಿಧಾನ. ಏನು ಟೆಂಟು ಕಟ್ಟುವ ಅಂತ ಏನಾದೇನು ಮನೇನದು ಟೆಂಟ್ ಕಟ್ಟೆ. ಟೆಂಟು ಕುಟ್ಟುವ ವಿಧಾನ. ಇಲ್ಲ
ಮೂರು ಪೆಗ್ಗಿಗೆ ತಲೆ ಗಿರ 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 ಅಂದಿದೆ, ಕಣ್ಣುಗಳು ಬ್ಲೈಂಡ್ ಆಗಿವೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ನೋಡಿ ಸೂರ್ಯ ಅವ್ರದ್ದು ಬೆಂಡಾಗಿ ಹೋಗ್ಬಿಟ್ಟಿದೆ, ಅದಕ್ಕೆ ಹೊಸದ್ ಬೇಕು. ಎಷ್ಟೇ ಮಾಡಿದ್ರು ಸೂರ್ಯ ಅವ್ರದ್ದು ಸ್ಟ್ರೇಟ್ ಆಗ್ತಾ ಇಲ್ಲ. ಇಲ್ಲ ಇಲ್ಲಿ ನೋಡಿ ಅಪ್ಪ ನೀನು ನಿಂತಿರೋ ಕಡೆ ಇರಿ ಬ್ರೋ. ಹೊಸ ಪೆಗ್ ಫಸ್ಟ್ ಪೆಗ್ ಕೊಡಿ, ಅದು ಆಮೇಲೆ ಅದು ತೂರ್ಸ್ಬೋದ್ಲಿ. ಫಸ್ಟ್ ಪೆಗ್ ಹೊಡೆದ್ ಬಿಡೋಣ ತಡೆಯೋ. ಹೆಂಗಿದ್ದು ನೀನು ತೂರ್ಸು ಅಂತವು ಹೆಂಗೋ ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲೋಗು ನೋಡು ಫಸ್ಟ್. ಈಗ ಬೆಂಡ ಹೋಗ್ತಿದ್ಯಾ? ಹಾಂ ಅಷ್ಟೇ, ಇಲ್ಲೇ ಹಾಕ ಸ್ಟಾರ್ಟ್. ನಂದ ಕೆಟ್ಟ ಮಾತಾಡ್ಬೇಡ, ವಿಡಿಯೋ ರೆಕಾರ್ಡ್ ಆಗ್ತದೆ. ಪ್ಲೀಸ್ ಎ ರೇಟೆಡ್ ಅಂತ ಹಾಕ್ಬಿಡಪ್ಪ, ನಾವು ಸರಿ ಇಲ್ಲ ಏನೇನೋ ಮಾಡಲ್ಲ. ಎ ರೇಟೆಡ್ ಆರ್ ರೇಟೆಡ್ ಎಲ್ಲಾನು ನಮ್ಮಲ್ಲಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಗುಂಟಾದ್ರೂ ಹಾಕೋ, ಇಲ್ಲಾಂದ್ರೆ ಅದು ಹಂಗೆ ಇಲ್ಲ ಅಷ್ಟೊಂದು ಜಾಸ್ತಿ ಆಗುತ್ತೆ. ಅಷ್ಟೇ ಮೇಲೆ ಕೆಳಗೆ ಮೇಲೆ ಹೇಳ್ಕೊಳ್ಳೋ ಹಂಗೆ ಅಲ್ಲಿಗೆ ಹಾಕೋ ದಾರಕ್ಕೆ ನೀನು ಅಲ್ಲಾಡಲ್ಲ ಬರ. ಹಾಕಿ ಸುಸ್ತಾದ್ರೆ ಮೂರನ್ನ ಒಂದಕ್ಕೆ ಪೆಗ್ ಕಟ್ಬೋದು ಲಾಸ್ಟ್ ಅಲ್ಲಿ. ಈ ತರ ಎಲ್ಲ ಶಾರ್ಟ್ ಮಾಡಬೇಡಿ. ನಮ್ದು ಪೆಗ್ಗಳು ಖಾಲಿ ಆಯ್ತು ಅಂತ ಏನೇನೋ ಜುಗಾಡ್ಗಳು ಮಾಡ್ತಾ ಇದೀವಿ ನಾವು. ಪೆಗ್ಗಳು ಖಾಲಿ ಆಯ್ತಾರೆ ಎಲ್ಲ ಬೆಂಡ್ ಮಾಡಿ ಹಾಕಿದ್ವಲ್ಲ. ನೋಡಿ ಎಕ್ಸ್ಟ್ರಾ ಪೆಗ್ಗಳು ಇಟ್ಕೊಳ್ಳಿ. ಆದ್ರೆ ಇನ್ನೊಂದು ಅಡ್ವೈಸ್ ಏನಂದ್ರೆ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಏನ್ ಮಾಡಕ್ಕಾಗಲ್ಲ, ನಮ್ಮ ಫ್ರೆಂಡ್ಸ್ ಲೇಟ್ ಆಗೇ ಬಂದ್ರೆ. ನಾನು ಒಂದು ಹಿಂದೆ ನಿಂತಿದ್ದಾನಲ್ಲ ಮಾರ್ಕೆಟ್ ರೋಡಲ್ಲಿ ಬರಬೇಡಿ, ಲಾರಿಗಳೆಲ್ಲ ತಳ್ಳಿ. ಇರು ಮಮ್ಮಿ ಹೇಳ್ಕೊ ಮಸು ಗಂಟಂದ್ರೆ ಇದೆ ಇಷ್ಟ ಮಮ್. ಹಿಂಗ ಹಾಕಿ ನೋಡಿ ಅಂತೆ ಅಷ್ಟೇ ಮಮ್. ಒಂದೇ ಗಂಟೆ 2 ಗಂಟೆ ಬೇಕಿಲ್ಲ. ಸೂಪರ್. ನೆಕ್ಸ್ಟ್ ಹಾಕಿದ್ರೆ ಎಮ್ಮೆ ಗಂಟೆ ನಿಂತ್ಕೊಂತೇನೋ ನಮ್ದಲ್ಲ, ನಮ್ದೆಲ್ಲ ನಮ್ದು ಅದು ಮತ್ತೆ ಇದು ನಮ್ದಲ್ಲ. ಬಟ್ ನಮ್ದು ಉಪ್ಪಿನಕಾಯಿ ಟೆಂಟ್ ಇದು ಯಾರಿಗೆ ಬೇಕು? ಗಂಟೆ 2 ಗಂಟೆ ಹೆಂಗ ಹಾಕೋ ನೋಡಿರಿ. ಆಗಲ್ವಾ ಆ ಥರ? ಹಿಂಗೆ ಮಾಡಿದಾಗ ಇನ್ನೊಂದು ಲೂಸ್ ಆಗುತ್ತೆ. ಲೂಸ್ ಆಗಿಬಿಡು, ಇದು ಬಿಡ್ಬಿಡ್ತೀವಿ. ಫೈನಲ್ ಇನ್ಸ್ಟಾಲೇಷನ್ ಆಫ್ ದ ಟೆಂಟ್. ಕಷ್ಟ ಬೀಳ್ತಿದೀವಿ. ಇರು ಮಾಮ್ ತಲೆ ಕೆಟ್ಟಬೇಡ್ದು. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕ್. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಏನಂತೆಲ್ಲ ಅನ್ಬೇಡ ಕಣ ಬಾಳ. ಅಣ್ಣ ಬರೋಲ್ಲ, ಅವಾಗಲೇ ಆರ್ ರೇಟೆಡ್ ಅಂದಿದೆ. ಸರಿ ಲೇ, ನೀನ್ ಎಲ್ಲಿಂದ ತರಿಸ್ಕೋ ಟೆಲಿಸ್ಕೋಪ್ ಹೆಡ್ ಲ್ಯಾಂಪ್? ಯಾವ್ದು ಇದೆ, ಅವತ್ತಿಂದ ಓಪನ್ ಮಾಡಿರಲಿಲ್ಲ. ಏನಾಯ್ತು? ಚೆನ್ನಾಗಿಲ್ವಾ? ಅಲ್ಲ ಚೆನ್ನಾಗಿದೆ. ಭಾರ್ಗವ್ ಅವ್ರ ಬ್ಲಾಗ್ ಅಲ್ಲಿ ಅವ್ರನ್ನೇ ನೋಡಿ. ಟೆಲಿಸ್ಕೋಪ್ ಇದೇನು ಇಷ್ಟು ಚಿಕ್ಕದು? ತರಿಸ್ಬಿಟ್ಟವನೇ ಹಾಕೊಂಡ್ಬಿಟ್ಟಿದ್ದೆ, ಅವಾಗಿಂದ ತಲೆನೋವು ಬಂದ್ಬಿಡಿತ್ತು ನಂಗೆ. ನಗ ನಾಳೆ ಬೆಳಿಗ್ಗೆ ಬಿಚ್ಚಬೇಕಲ್ಲ, ಬೇಜಾರಾಗಲ್ಲ? ಏನಾಗತ್ತೆ, ಬೇಜಾರಾಗತ್ತೆ. ಬರೋ ಇದೇನೆ. ಸರಿ ಓಕೆ. ಇಲ್ಲೂ ಗಾಜಿಲ್ವಾ? ಕೆಲವು ಈ ಕಡೆ ಎಲ್ಲ ಸ್ವಲ್ಪ ಗಾಜುಗಳಿತ್ತು. ಇಗಳು ಇಲ್ಲಿ ಗಾಜು ಎಲ್ಲೋ ಇಲ್ಲ. ಹೂನು ನೋಡು. ಪಾಪ ಹೆಲ್ಪ್ ಮಾಡ್ರು. ನೋಡಿ ವೀಕ್ಷಕರೇ, ಫಸ್ಟ್ ಸ್ಟೆಪ್ ಈ ತರ ಮಲಗಿಸ್ಬೇಕು. ಹಾ, ಇದರ ಸ್ಲ್ಯಾಂಟ್ ಆಗಿ ಕಡ್ಡಿನ ಹಿಂಗ್ ಮಾಡಿ ನೀವು ಕೊಡಿ, ನೀವು ಟೆಂಟ್ ಹಾಕಿ. ಲೇ ಮಧ್ಯದಲ್ಲಿ ಓಪನ್ ಆಗಿದ್ಯೋ? ಏನ್ ರೋದ್ನ ಕೆಲ್ಸ ನೋಡಿ ನಮ್ದು ರಾತ್ರಿ. ಏನೇನೋ ಮಾತಾಡ್ಬಿಡೋಣ ನಂದ. ಹೆಸರು ಹೇಳದ್ ನಕ್ಕನ್. ಸಾರಿ. ರೊಚ್ಚಿಗೆದ್ದ ಬಾಲಕರು. ಲೇ ಅಲ್ಲಿ ಓಪನ್ ಆಗಿದ್ಯೋ ಮಧ್ಯದಲ್ಲಿ, ಇಲ್ವೇನೋ? ಬೋಳಿ ಮಗ ಅಂದಲ್ಲ, ಬೋಳಿ ಮಗನೇ. ಒಳ್ಳೆ ಮಾತಾಡ್ರಲ್ಲಿ.
ಯೂಟ್ಯೂಬೇ ಬ್ಯಾನ್ ಮಾಡ್ಬಿಡ್ತಿಲ್ಲ ಇದನ್ನ. ಎಲ್ಲ ಆಮೇಲೆ ಸೆಟ್ ಮಾಡ್ಬೋದು. ಎತ್ತ ನಿಮಿಷ ಸರಿ ಮಾಡ್ಬಿಡ್ರ. ನೋಡಿ ಈ ತರ ಇದು ಹಾಕಿದ್ಮೇಲೆ ಮೇಲ್ಗಡೆ ಟಾರ್ಪಲ್ ಹಾಕ್ಬೇಕು. ಓಪನಿಂಗ್ ಎಲ್ಲಿದೆ ತೋಡ್ರು. ಈ ಕಡೆ ನಮ್ದು 2-in-1 ಇದೆ, ಅದಕ್ಕೆ ಇದು ಎಕ್ಸ್ಟ್ರಾ ಇದು. ಓಪನಿಂಗ್ ಕರೆಕ್ಟ್ ಆ ಕಡೆ ಈ ಕಡೆ ಬಂತು ಓಪನಿಂಗ್, ಈ ಕಡೆ ಬಂತು. ಇದನ್ನ ಮೇಲ್ ಹಾಕ್ತಾ ಬಾಗ್ಲು ಎಲ್ಲಿದೆಯೋ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕ್ಬೇಕು. ಈ ಕಡೆ ಓಪನಿಂಗ್ ಇದೆ. ಮಾಮ್ ಡೆಕತ್ಲಾನ್ 10 ಟ್ಯುಟೋರಿಯಲ್ ಅಂತ ಹಾಕ್ಬಿಡಿದ್ದು. ಇವ್ರು ಹೇಳ್ಕೊಡೋದಕ್ಕಿಂತ ಜಾಸ್ತಿ ಬೈಕ್ ಅಂತವ್ರಲ್ಲ. ಆ ಬ್ಲೂ ಪ್ರದೀಪ್ ಏನ್ ಮಾಡ್ತಾ ಇದೀಯ? ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀಯ ಇವಾಗ? ಒಲೆ ಹಚ್ತಾ ಇದೀವಿ ಬ್ರೋ. ಇವಾಗ ಬೆಂಕಿಯಿಂದ ಇದ್ ಮಾಡ್ತಿದೀವಿ. ಏನ್ ಹೇಳು? ಇದೆ ಬೇಕಾ? ಕರ್ಪೂರ ಇದೆ? ಕರ್ಪೂರ ಏನ್ ಬೇಡ ಬ್ರೋ, ಪೇಪರ್ ಹಾಕ್ಬಿಟ್ಟು ಬೆಂಕಿ ಬಣ್ಣ. ಪೇಪರ್ ಇದೆಯಾ? ಓಕೆ. ಪೆಟ್ರೋಲ್ ಎಲ್ಲ ಬೇಡವಲ್ಲ, ನಾವು ಆದಿ ಮಾನವರ ತರ ಬರೀ ಪೇಪರ್ ಹಾಕ್ಬಿಟ್ಟು ಅಲ್ಲ, ಆದಿ ಮಾನವ ಅಂದ್ರೆ ಕಲ್ಲಲ್ಲಿ ಹೊಡೆದು ಕಲ್ಲೆಲ್ಲ ಬೇಡಪ್ಪ. ತಿರ್ಗಾ ನಾಳೆ ತನಕ ಫೈರ್ನ ಇನ್ವೆಂಟ್ ಮಾಡ್ಬೇಕು. ಬೆಂಕಿನ ಇದ್ರೆ ಇದು ಮಾಡೋದ್ರಲ್ಲೇ ಪೆಟ್ರೋಲ್ ಹಾಕಿ. ಇದೇನು ಎಷ್ಟು ಗಟ್ಟಿ ಇದೆ, ನಾಳೆ ತಂದಿದ್ದೆ. ಗ್ಯಾಸ್ ಅಲ್ಲಿ ಮಾಡೋದು ನಾವು ಇದು ಅಡುಗೆ? ಓ, ಸೌದೆಲ್ಲೇ ಮಾಡ್ತೀವಿ ಹಂಗಂದ್ರೆ. ನೈಸ್. ಕೈಗೆ ಹೊಡ್ಕೊಂಡ್ಬಿಡ್ತೀನಿ. ಸಾಕ್ಬಿಡ ಅದು ಹಂಗೆ ಹಾಕೋ. ಅದು ಲೂಸ್ ನಿಧಾನಪ್ಪ. ನೋಡಿ ಹೆಂಗ್ ಹೊಡಿತಾ ಇದ್ದೀರಾ. ಈ ತರ ಇದ್ದಾಗ ಬೇಗ ಹತ್ಕೊಂಡೋಗುತ್ತೆ. ಇದನ್ನ ಅಲ್ಲೆಲ್ಲ ಹೋಗಿ ತಂದಿತ್ತಾನೆ, ಅಲ್ಲೆಲ್ಲ ಅಲ್ಲಿ ಫುಲ್ ಕೊನೆಗಾನ ಹೋಗಿ ನದಿ ದಾಟಿ ತಂದಿರೋದು. ನಂದ ತುಂಬಾ ಹೆಲ್ಪ್ ಮಾಡಿ. ಯಾವ ಸೌದೆನೋ ಯೂಸ್ ಮಾಡಿರೋದೇನಲ್ಲ ತಾನೆ ಅವರು? ಇಲ್ಲೇನು ಇಲ್ಲ ಬ್ರೋ, ಇದು ನೋಡಿ, ಇದು ಮಣ್ಣು ಹತ್ಬಿಟ್ಟಿದೆ. ಓಕೆ ಓಕೆ. ಶದ್ಲ ಹತ್ಬಿಟ್ಟಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ಆಯ್ತಷ್ಟೇ, ಅಷ್ಟೆಲ್ಲ ಅರ್ಥ ಆಗಲ್ಲ. ಯಾಕಪ್ಪ ಹಂಗಂತೇಳಿ ಫ್ಲೇಮ್ ಜಾಸ್ತಿ ಮಾಡೋ ತರ ಮಾಡ್ಬೇಡ್ರಿ. ನಾರ್ಮಲ್ ಆಗಿರ್ಲಿ, ಆಮೇಲೆ ಆಡ್ ಮಾಡ್ಕೊಳ್ಳೋಣ. ಪಾತ್ರೆ ತೊಗೊಳ್ರು ಫಸ್ಟ್. ಯಾವ ಪಾತ್ರೆ ತಾನೆ? ಪೆಟ್ರೋಲ್ ಹಾಕ್ಬಿಡುವ. ಪೆಟ್ರೋಲ್ ಹಾಕೋಣ. ಇದು ಹತ್ಕೊಳ್ಳಿಲ್ಲ ಅಂದ್ರೆ ಪೆಟ್ರೋಲ್ ಹಾಕೋಣ. ಓಕೆನಾ? ವಾವ್, ಹೆಂಗಿದೆ ನೋಡಿ ಸೆಟಪ್. ಇದು ಒಳ್ಳೆ ಆಲ್ರೆಡಿ ಬೇರೆಯವರು ಮಾಡಿ. ಇಲ್ಲ ನಾವೇ ಮಾಡ್ತಿರೋದು. ಹಂಗೆ ಇರ್ಬೇಕು. ಸುಳ್ಳು ಹೇಳ್ಬಾರ್ದು. ನೋಡಿ ಸೌಂಡ್ ಎಷ್ಟು ಜೋರಾಗಿದೆ. ಇಟ್ಸ್ ಟೈಮ್ ಟು ಕುಕ್. ಓಡಾಡ್ಬೇಕು. ದೇವಗಳೆಲ್ಲ ಬಂದ್ಬಿಡುತ್ತೆ. ನಿನ್ಸಲ್ಲ ಬ್ರೋ, ಈ ಊರವ್ರು ಮೊದ್ಲೇ ಸರಿ ಇಲ್ಲ ಬ್ರೋ. ಹುಷಾರು ಬ್ರೋ, ಬಂದ್ಬಿಟ್ಟು ಬೇಕು ಅಂತ ಕೆದಕ್ತಾರ ನನ್ನ ಮಕ್ಕಳು. ಊರ್ಲಿ ಇದ್ ಕಡೆ ಇರೋರೆಲ್ಲ ಅಷ್ಟೇ, ನನ್ನ ಮಕ್ಳು ಬೇಕು ಅಂತ ಕೆದ್ಕೋರೆ. ಪಕ್ಕದಲ್ಲಿ ಮನೆ ಯಾವ್ದು ಇಲ್ವೋ ಹತ್ರದಲ್ಲಿ? ಅಲ್ಲಪ್ಪ, ಈ ಟೈಮಲ್ಲಿ ಎಣ್ಣೆ ಹೊಡಿಯೋದು. ವಿಡಿಯೋ ಆಫ್ ಮಾಡಿ ಜೊತೆನೆ. ಇಲ್ಲ ಅಂದ್ರೆ ಮದ್ಯಪಾನ ಸೇವನೆ ಮಾಡೋರು ಈ ಸೈಡ್ ಈ ಕಡೆ ಬರ್ತಾರೆ ಜಾಸ್ತಿ ಹೊತ್ತು. ಅವ್ರ ಹತ್ರ ಜಾಸ್ತಿ ಕಿರಿಕ್ ಮಾಡ್ಕೋಬಾರ್ದು. ನಮಗೆಲ್ಲ ಗೊತ್ತಾಗೋಯ್ತು. ನೋಡಲ್ಲ, ನಮ್ಮನೇಲೂ ಇದೇ ಪಾತ್ರ ಇದ್ದಿದ್ದು. ಆಗಲ್ಲ ಅಂದ್ಬಿಟ್ರು. ಇದು ಕೊಡು. ಒಂದು ಪೇಪರ್ ಹುಡುಕ್ಬೇಕೀಗ. ಪೇಪರ್ ಎಲ್ಲಿ ಸಿಗುತ್ತೆ? ಈ ಥರ ಪ್ಲಾಸ್ಟಿಕ್ ಬೇಡ ನಮಗೆ, ನಾರ್ಮಲ್ ಪೇಪರ್ ಬೇಕು. ಯಾರೋ ಇಲ್ಲಿ ಸ್ಪೀಡ್ ಪೇಪರ್ಗಳು ತುಂಬ ಹಾಕ್ಬಿಟ್ಟಿದ್ದಾರೆ. ಸೊ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಏನಂದರೆ ಬೆಂಕಿ ಹಚ್ಚೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಸಾಕಿಷ್ಟು ಈ ಪೇಪರ್ಗಳು. ಥ್ಯಾಂಕ್ಸ್. ಅಲ್ಲೂ ನ್ಯೂಸ್ ಪೇಪರ್ ರೆಡಿ ಆಯಿತು. ಸೊ ಸಾಕಿಷ್ಟು ದಂಡಾಯ್ತು. ಇವಾಗ ಏನಿಲ್ಲ, ಟ್ರಿಗರ್ ಮಾಡೋದಷ್ಟೇ. ಟ್ರಿಗರ್ ಮಾಡಿದ್ಮೇಲೆ ಹತ್ಕೊಂಡ್ಮೇಲೆ ಈ ಪೇಪರು ಇಲ್ಲೊಂದು ಸ್ವಲ್ಪ ಪೇಪರ್ಗಳಿದೆ. ಸೊ ಸಾಕು. ಮ್ಯಾಚ್ ಬಾಕ್ಸ್ ತಂದಿದ್ದೀವಿ. ಸೊ ತೊಗೊಳ್ಳಿ ಬ್ರೋ, ಕೊಡು ವಿಡಿಯೋ ರನ್ನಿಂಗಲ್ಲಿದೆ. ಈ ಕಾರ್ಡ್ಸ್ ಏನಕ್ಕೆ ಬಂತು? ಇರಲಿ ಬ್ರೋ, ತಂದೆ. ಅಲ್ಲ, ನಾವು ತಂದಿದ್ದಲ್ಲ. ಲೈಟರ್ ಇರಲಿದೆ. ಇದು ಜಾಬಲ್ಲಿ ಇಟ್ಕೊಂಡೆ ಬ್ರೋ. ಇಲ್ಲ ಲೈಟರ್ ಇಲ್ಲ ಬ್ರೋ, ಮ್ಯಾಚ್ ಬಾಕ್ಸ್ ತಂದೆ. ₹1 ಕೊಟ್ಟು. ಕ್ರೇಜಿ ಬಿಡು. ಇದನ್ನ ನೋಡಿ. ಇಲ್ಲ ಕೊಡ್ತೀನಿ ಬಿಡು ಬ್ರೋ. ಸೌದೆ ಹಾಕ್ತವ್ರೆ. ಇದು ಇವರು ಪ್ರದೀಪ್ ಅವ್ರಿಗೆ ಪೌರಾಣಿಕ ರೀತಿಯಲ್ಲಿ ಬೇಕಂತಿದ್ದು ಸೌದೆ. ಇದು ಪೆಟ್ರೋಲ್ ಎಲ್ಲ ಹಾಕಿ ಹಚ್ಚಿದ್ರೆ ಅಷ್ಟೊಂದು ಬರಲ್ಲ. ಸ್ವಲ್ಪ ಸತಾಯಿಸ್ಬೇಕು. ವೆಜ್ ಬಿರಿಯಾನಿ. ಸೊ ಸ್ವಲ್ಪ ಸತಾಯಿಸ್ಬೇಕು, ಸ್ವಲ್ಪ ಹೊಗೆ ಆಡಬೇಕು. ಪೆಟ್ರೋಲ್ ಹಾಕ್ಬಿಟ್ರೆ ದಗ್ಗನ್ನತ್ತೆ, ಸೌದೆ ಹತ್ಕೊಬಿಡುತ್ತೆ. ಅದು ಮಜಾ ಬರಲ್ಲ. ಈ ಥರ ನೋಡಿ ಕಷ್ಟ ಬಿದ್ದು ಪೇಪರ್ಗಳೆಲ್ಲ ಮೆಲ್ಲಿಗೆ ಇಟ್ಬಿಡಿ. ಹಿಂಗೆ ಅನ್ಸ್ಕೋಬೇಕು. ಅವಾಗ ಹಿಂಗೆ ಅನ್ಸ್ಕೋಬೇಕು. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್.
ಅಲ್ಲ ಸುಟ್ಟಿಲ್ಲ, ನಾವು ಸುಡೋ ಥರ ಹಂಗೆ ಆಡಿದೆ, ಕಂಟೆಂಟ್ ಬೇಕಲ್ಲ. ನೀವು ಆಗ್ಲೇ ತಾನೇ ನೋಡೋದು. ಆಗ್ಲೇ ತಾನೇ ನೋಡೋದು ಈ ಥರ ಎಲ್ಲ ಆಡಿದಾಗ. ನೋಡಿ ಯಾರೋ ಕಾರ್ಡ್ಸ್ ಹಾಕೋಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಊರಲ್ಲಿ ಬಿಡಿ, ಇನ್ನ ಏನು ಡಿಕಂಪೋಸ್ ಆಗುತ್ತೆ, ಏನೇನು ಸಿಗುತ್ತೋ ಎಲ್ಲ ಹಾಕ್ಬಿಡೋದು ಅಷ್ಟೇ. ಸೊ ಸೌದೆ ಚೆನ್ನಾಗಿ ಉರಿತಾ ಇದೆ. ಅದು ಇದು ನೋಡಿ, ಇದು ಇದೆಯಲ್ಲ, ಇದು ಶದ್ಲೆಕ್ಕಿರೋದು, ಅಂದರೆ ಮಣ್ಣು ಬಂದು ಕಟ್ಗೆ ಎತ್ಕೊಂಡು ಇದು ಇನ್ನೊಂದು ಸ್ವಲ್ಪ ಕಾಂಪೋಸ್ ಆಗ್ಬಿಟ್ಟು ಇಲ್ಲೇ ನಾಯಿ ಕೊಡಿ, ಅದು ಇದು ಮಶ್ರೂಮ್ ಅಂತಾರಲ್ಲ, ಈ ಮಶ್ರೂಮ್ ಎಲ್ಲ ಇದರಿಂದನೇ ತಿರುಗಿರೋದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಅಂತ ಒಣಗಿರೋ ಕಡ್ಡಿನ ತಂದು ಪೀಸಸ್ ಮಾಡಿ ಇವು ಹಾಕಿರೋದ್ರಿಂದ ಬೇಗ ಹತ್ಕೊಬಿಡುತ್ತೆ. ನೋಡಿ ಬೇಗ ಹತ್ಕೊಬಿಡ್ತೀನಿ, ಒಂದು ಸ್ವಲ್ಪ ಹೊತ್ತು ಹತ್ಕೊಬಿಡುತ್ತೆ. ದಪ್ಪ ಕಡ್ಡಿ ಆದರೆ ಒಂದು ಅರ್ಧ ಗಂಟೆ ಆಗುತ್ತೆ, ಸಣ್ಣ ಕಡ್ಡಿ ಆದರೆ ಒಂದು 20 ನಿಮಿಷಕ್ಕೆ ಮುಂದೆ ಹೋಗುತ್ತೆ, ಇನ್ನೂ ಸಣ್ಣ ಆದರೆ ಒಂದು 15 ನಿಮಿಷಕ್ಕೆ ಹೋಗ್ಬಿಡುತ್ತೆ ಅಷ್ಟೇ. ಸೊ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ಅದನ್ನ ಹಾಕ್ಬಿಡ್ಬೇಕು ಅಷ್ಟೇ. ಅದು ಇದು ಕೆಟ್ಕೆ, ಇವಾಗ ಈ ಕೆಟ್ಕೆ ಇದ್ಲಾಗಿ ಕೆಂಡ ಆಗಿ ಫುಲ್ಲು ಕಮ್ಮಿ ಆದಾಗ ಇದ್ರ ಸೈಜ್ ಇಲ್ಲಿಗೆ ಬಂದಾಗ ಬೇರೆ ಕಡ್ಡಿ ಇಟ್ಟಾಗ ಅದು ಹತ್ಕೊಳುತ್ತೆ ಇದ್ರ ಜೊತೆ ಅಷ್ಟೇ. ಸೊ ಹಂಗೆ ಕಂಟಿನ್ಯೂ ಮಾಡ್ತಾ ಇರಬೇಕು ನಮ್ದು ಊಟ ಆಗೋ ತನಕ. ಸೊ ಅದಕ್ಕೆ ಸಾಕಾಗೋಷ್ಟು ಕಡ್ಡಿಗಳಿದ್ದಾವೆ. ಲೈಟ್ ಇಲ್ಲ. ಸೊ ಫೈನಲಿ ಒಂದು ರೇಂಜ್ಗೆ ಕ್ಲಿಯರ್ ಆಗಿದೆ ಎಲ್ಲ. 3 ಟೆಂಟ್ ಎಲ್ಲ ಸೆಟಪ್ ಪ್ರಾಪರಾಗಿ ರೆಡಿ. ನೋಡಿ ಅಡುಗೆ ಸ್ಟಾರ್ಟ್ ಆಗಿದೆ. ನಾಗನಾಳಪ್ಪಕ್ಕ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಏನ್ ಮಾಂಸದವ್ರು ಸ್ವಲ್ಪ ಏನೋ ಆಗಿದೆ. ಅದು ಏನು ಮಾಮ್? ಉಪ್ಪಿನಕಾಯ ಇಲ್ಲೊಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಆಯ್ತು. ಯಾವುದು ಸುಟ್ಬಿಟ್ಟಿದ್ದಾರೆ ಮುಂಚೆ, ಇವಾಗ ಹಳೇದು. ಆದ್ರೂ ಬೆಂಕಿ ನೋಡಿ ನೆಕ್ಸ್ಟ್ ಲೆವೆಲ್ ಉರಿತಾ ಇದೆ. ನಮ್ಗೆ ಯಾವ LPG ಸಿಲಿಂಡರ್ ಬೇಡ. ಬೇಡವಲ್ಲೇ, ನೀನು ಉರಿ ಜಾಸ್ತಿ ಮಾಡ್ಬೇಡ ಗುರು. ಇನ್ನೂ ಎಷ್ಟು ಕಾಯಿಸ್ಬೇಕು, ಇದು ಮಾಡಬೇಕು, ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆಗ್ಲೇ ಬೇಗ ಆಗುತ್ತೆ. ಇವಾಗ ತರಕಾರಿ ಹಾಕ್ತಾ ಇದೀವಿ. ಓಯ್ ಅಲ್ಲಿ ನೋಡು, ಅಲ್ಲಿ ಮೇಲ್ಗಡೆ ಹೆಂಗ್ ಉರಿತಾ ಇದೆ. ಸೌಟ್ ಇದೆ, ಬಟ್ಟೆ ಇದೆ, ಇಸ್ಕೋ. ಹೊಸ ಬಟ್ಟೆ, ಕ್ಲೀನ್ ಬಟ್ಟೆನೋ, ಮನೆಯಿಂದ ತಂದಿರೋದು. ವೇಸ್ಟ್ ಬಟ್ಟೆ. ಸೂಪರ್. ಓಯ್ ಹುಷಾರ್ಲಿ ಬಟ್ಟೆ. ದಪ್ಪ ಮಾಡ್ಕೊಳ್ಳೋ ಇನ್ನೊಂಚೂರು, ಕೈ ಹೆಚ್ಚಾದ್ರೆ ಹೋಗಿ. ಮಾಮ್ ನೀನು ಹುಷಾರಾಗಿ ಇಟ್ಕೋ. ಬಿಡಪ್ಪ ಇಟ್ಕೊಂಡಿದ್ದೀನಿ ಬಿಡಪ್ಪ. ಈಸಿ. ಕಣ್ಣಲ್ಲಿ ನೀರು ನೋಡಿ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ ಬ್ರೋ? ಏನಾಯ್ತು ಗೊತ್ತಾ, ದೂರದಿಂದ ಕಳಂಗ್ರಿ ಹಣ್ಣು ಕಾಣಿಸ್ತು, ಓಕೆನಾ? ಸರಿ ಬಿಡು, ಇದು ಏನೋ ಸೋಯಾಬೀನ್ ಸೋಯಾ ಸಿಕ್ಕಿಲ್ವಲ್ಲ, ಅದನ್ನ ತರ ನಾನು ಹೋದೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಬೆಂಗಳೂರಿಂದ ಬರ್ತಿದ್ದಾರೆ, 2 ಕಳಂಗ್ರಿ ಹಣ್ಣು ಕೊಡು ಅಂದ್ರೆ 200 ರೂಪಾಯಿ ಅಂತಾರೆ ಬ್ರೋ. ಅಮ್ಮ ನಾನು ಒಂದೇ ಡೈಲಾಗ್ ಬಿಟ್ಟಿದ್ದು ನೋಡು, ಮೋ ನಾನು ಇಲ್ಲೇ ಪಕ್ಕದಲ್ಲಿ ಉದ್ಗೂರು ಮಾಮ್ ಶುಭ ಅವ್ರ ಹಳೆಯ ನಾನು ಅಂತಂದ್ರೆ 100 ರೂಪಾಯಿ ಕೊಡು ಅಂತ. ಆಮೇಲೆ ಮೌ ಎಲ್ಲ ಹೋಗಿರೋದು, ಸರಿ ಆಯ್ತು ನನಗೂ ಬೇಡ ನಿಂಗೂ ಬೇಡ ಅಂದ್ಬಿಟ್ಟು ಡೈರೆಕ್ಟ್ ಹೇಳೋ ಮಗಲ್ಲ. 50 ರೂಪಾಯಿ ಕೊಟ್ಟು ತಂದೆ ಮಾಮ್ ಒಂದು ಕಾಯಿನ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಪುಡಿ ತಗೋ ಮಾಮ್. ಇಲ್ಲಿದೆ ನೋಡಿ ಕವರ್. ಆಯ್ತು, 1 ಲೀಟ್ರು. ಅಯ್ಯೋ ನೀವು ವತ್ಸ ಅಂತ ನೀವು ಆಗ್ಲಿದ್ದ. ಆಹಾ ಮಸಾಲೆ, ಬಿರಿಯಾನಿ ಮಸಾಲೆ. ಇಟ್ಕೊಳ್ಳೋ. ಪ್ರದೀಪ ಆಯ್ತಾ? ಆ ಸ್ಟೋರಿ ಅದು ಇದನ್ನ ಆಫ್ ಮಾಡು. ಮೊಸರು ಕೊಡ್ರು. ಎಲ್ಲ ಇದು ಆಫ್ ಮಾಡೋದು ಸೌಂಡು ನೋಡಿ. ಸ್ಟೋರಿ ಹಾಕಕ್ ಬಂದಿದ್ದಾರೆ. ನೋಡ್ಕೋಬೇಕು ಒಂದ್ ಸ್ವಲ್ಪ ಲೇ. ಅಪ್ಪ ನಾನು ಇಲ್ಲಿ ನೋಡ್ಲ ಮೊಸರು ಹಾಲು ಹಾಕ್ತಿದ್ದಾರೆ ಬ್ರೋ. ಹಾಲು ಚೆನ್ನಾಗಿರುತ್ತೆ ಬಿಡ, ಪರವಾಗಿಲ್ಲ. ಇರೋ ಯಾವ್ದು ಎಲೆ ಬಿಸ್ಕು ಹಾಕು. ಎಲ್ಲ ಇರ್ಲಿ ಬೀಳ್ಬೇಕು. ಸಾಕ್ಬಿಡು. ಮಾಮ ಒಂದ್ ಸ್ವಲ್ಪ ನೀರ್ ಕ್ವಾಂಟಿಟಿ ಕಮ್ಮಿ ಮಾಡು. ಸ್ವಲ್ಪ ಇಷ್ಟ ತೆಗೆದ್ಬಿಡು. ನೀರು ಹಾಲು ಆಯ್ತಲ್ಲ, ಹಾಲು ಹಾಕ್ಬಿಟ್ಟಿದ್ದೀವಿ. ಕುಡಿತೀನಿ ಕೂಡ. ಯಾಕೋ ಸ್ವಲ್ಪ ಹಾಕೋ ಮೊಸರು. ಎಷ್ಟು ಹಾಕಿದೆ ಹೇಳು? 1/4 ಲೀಟರ್ ಅಂತ ಸಾಕ್ಬಿಡು. ಇನ್ನ 1/4 ಲೀಟರ್ ಆಗಿದೆ. ಬೇಡ ಟೇಸ್ಟ್ ಮಾಡ್ಬಿಡು. ಸಾಕ್ಬಿಡು. ನಿಮ್ಮ ಅಭಿಪ್ರಾಯ ಹೆಂಗ್ ಬರುತ್ತೆ ಬಿರಿಯಾನಿ? ಸಖತ್ತಾಗಿದೆ ಬ್ರೋ, ಬಟ್ ಮೊಸರೆಲ್ಲ ಹಾಕ್ತಾರಾ ಅಂತ ಗೊತ್ತಿರ್ಲಿಲ್ಲ. ಹಾಲು ಹಾಕ್ಬಾರ್ದು ಅಷ್ಟೇ, ಹಾಲು ಹಾಕಿದೀವಿ. ಅಖಿಲೇಶ್ ನೋಡು, ಸೌದೆ ಒಲೆಯಿಂದ ಏನೇ ಮಾಡ್ಲಿ ಸಖತ್ತಾಗಿರುತ್ತೆ. ಬರೀ ಡೌಗಳು ನಿಂದ. ಯಾಕೆ ಹೇಳು, ಸೌದೆ ಹಾಕ್ದವ್ ನೀವು. ಅದು ನೇಚರ್ ಅಷ್ಟೇ ಬ್ರೋ. ಸೌದೆ ನೋಡ್ಕೊಂಡ್ಬಿಡಿ, ಫುಲ್
ಹೊಗೆ ಅಂದ್ರೆ ತುಂಬಾ ಇಷ್ಟ ನಿಮಗೆ? ಹಾಲೆಲ್ಲ ಯಾಕೆ ಹೊಗೆ ಅಂದ್ರೆ ಇಷ್ಟ ಇಲ್ಲಪ್ಪ ನಮಗೆ. ಪ್ರೀಮಿಯಂ ಬಿರಿಯಾನಿ ಹಾಲು ಹಾಕ್ದವ್ರು ಆ ಕಡೆ ಹೋಗಿದ್ದಾರೆ. ಇಲ್ಲ ಇವನೇ ಕೊಟ್ಟಿದ್ದು ಹಾಲು ಹಾಕಕ್ಕೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಪ್ರದೀಪ ಇಲ್ಲಿ ಬಿಡ್ರು, ಕತ್ಲಲ್ಲಿ ಕಾಣಲ್ಲ. ಚೆನ್ನಾಗಿರುತ್ತೆ ಬಿಡ. ಅದೊಂದ ಬಂದಿದೆ ಬಿಡಮ್ಮ. ಅಪ್ಲೋಡಿಂಗ್ ಎಲ್ಲ ಇದೆ. ಹೋಗ್ಬಾರ್ದು ಅಪ್ಲೋಡ್ ಹೋಗ್ತೀನಿ. ನಿನ್ ಕಿಸ್ ಕೊಟ್ಬಿಡ್ತೀರ ಆಮೇಲೆ. ಯಾರಿಗೆ ವಿಡಿಯೋ ಯಾರು ಬಂದ್ರೆ ಅವ್ರು ಕೊಡ್ತಾರಪ್ಪ. ನಮ್ಗೆ ಅವ್ರೇ ಇವ್ರು ಬೇಕು ಅಂತ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಾನು ಸೈಡ್ ಹೋಗ್ತೀನಿ. ಕಣ್ಣಲ್ಲಿ ನೀರೆಲ್ಲ ಬಂತಪ್ಪ. ಹಾಲು ಇವನು ನಂದ ಟೀ ಮಾಡ್ಕೊಡ್ತೀನಿ ಅಂತ ತಾನೆ ಹಾಲು. ಅದಕ್ಕೆ ತಂದಿದ್ದು ಹಾಲು. ಈಗ ಬಿರಿಯಾನಿಗೆ ಹೋಗಿದೆ, ಮೊಸರು ಬದಲಾಗಿ. ದೂರ ಇಟ್ಕೊಳ್ಳೋ ಫೋನ್ಲಿ ಮೆಲ್ಟ್ ಆಗೋಗತ್ತೆ ಫೋನು. ಬೆಂಕಿ ಒಳಗೆ ಫುಲ್ ಆಫ್ ಮಾಡ್ಬಿಟ್ಟಲ್ಲ, ಫುಲ್ ಆಫ್ ಅದು. ಕಮ್ಮಿ ಮಾಡಿದ್ದೆ. ಆಟೋಮೆಟಿಕ್ ಆಗುತ್ತೆ, ಹಚ್ಚೋದೇನ್ ಬೇಡವಾ? ಎದುರಿಸ್ತಿರಲ್ಲೇ ಖುಷಿ ಆಗೋಯ್ತಪ್ಪ. ಯೂಟನ್ ಗ್ಯಾಸು. ಹಾಲ್ ಮಾಡೋಣ. ಕಾಫಿ ಇಡ್ಬೇಕು ಬೇಗ. ಹಾಲ್ ಐತೆ. ಕಾಫಿ ಇದೆಯಾ ಬ್ರೋ? ಪಾತ್ರೆ ಇಲ್ಲಿ ತಪ್ಪುದ. ಇದು ಪಾತ್ರೆ. ಇದು ಪಾತ್ರೆ ತಪ್ಪುದು. ಇದು ಪಾತ್ರೆ ಅಲ್ವೋ? ಬರೀ ಇಂಥದೆಯ ಇದು ಬಾಬ್ರ. ನಮ್ಮ ಆಕ್ಚುಲಿ ಮೈನ್ ಬ್ಲಾಗರ್ ಇವನು. ಇವತ್ತು ಬೇಸರ ಆಗೊಂಡು ಏನಕ್ಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಬಾಯ್ಸು ಮತ್ತೆ ಇವಾಗ ಕಾರ್ಡ್ಸ್ ತರಕ್ಕೆ ಮತ್ತೆ ಅಂಗಡಿಗೆ ಹೋಗಿ ತಂದಿದ್ರು. ಇವಾಗ ಮ್ಯಾಗಿ ಬೇರೆ ಬೇಕು ಅಂತ ಓಕೆ ನೋಡ್ತಾ ಇದ್ದಾರೆ. ಮ್ಯಾಗಿ ಏನ್ ಬೇಡ, ಬ್ರೆಡ್ ಇದೆ. ಬಟ್ ಸ್ಟಿಲ್ ಇವರಿಗೆ ಬಿರಿಯಾನಿ ಸಾಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ಮ್ಯಾಗಿ. ಅದಲ್ಲ ಮ್ಯಾಗಿ ಸೌದೆಲಿ ಮಸ್ತ್ ಆಗಿರುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನಗೆ ಬಿರಿಯಾನಿನೇ ಜಾಸ್ತಿ ಆಗುತ್ತೆ, ಜೊತೆಗೆ ಮ್ಯಾಗಿ ಬೇಡ. ಅಲ್ಲ ನಿಮ್ಮನ್ನ ನಂಬ್ಕೊಂಡ್ ಮಾಡ್ತಿಲ್ಲ. ಅದೇ ಆಫ್ಕೋರ್ಸ್ ಅವ್ರಿಗೆ ಬೇಕು ಅಂತ ಮಾಡ್ಕೊಂತ ಇದ್ದಾರೆ. ಇಲ್ಲ ಬ್ರೋ, ನಿಮ್ಮನ್ನೇ ನಂಬ್ಕೊಂಡ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಮ್ಯಾಗಿ ಹೇಳ್ತಾರೆ ಈಗ ಮಾಡಲೇ. ಅದ್ ಫಸ್ಟ್ ತಿನ್ನೋಣ, ಆಮೇಲೆ ಅದ್ ಖಾಲಿ ಆದ್ರೆ ತಗೊಂಬಂದಿರೋ ಕೈಯಲ್ಲಿ ಈಗ ಕಳಂಬ್ರಿ ಹಣ್ಣು ಹಚ್ಚಲಿ. ಟೀ ರೆಡಿ ಆಗ್ತಾ ಇದೆ ಇಲ್ಲಿ. ನಾನೇ ಎತ್ತಿರ್ತೀನಿ ಅಲ್ಲಿ. ಬಿರಿಯಾನಿ ಆಲ್ಮೋಸ್ಟ್ ರೆಡಿ. ಬಾಯಲ್ಲಿ ನೀರು. ಹೋಗಿ ತಪ್ಕೊಂಡ್ ಕುತ್ಕೊಂಡ್ಬಿಡ ನಂದ. ಅವರು ಒಂದ್ 2 ಗಂಟೆ ಕಾಲದಿಂದ ಕುಕ್ ಮಾಡ್ತಾ ಇದ್ದಾರೆ. ಬಿರಿಯಾನಿ ಮುಗಿದ್ರು ಟೀ ಮುಗ್ದಿಲ್ಲ. ಕುದ್ದಿಲ್ಲ ಗೈಸ್, ಕುದ್ದೇ ಇಲ್ಲ. ನೋಡಿ ಬಿರಿಯಾನಿ ಸೈಡ್ಗೆ ಇಟ್ಬಿಟ್ಟಿದೀವಿ. ಇದನ್ನ ಅದು ಉಕ್ಕುತ್ತೆ ಅಂತ ಕಾಯ್ತಾ ಇದ್ದಾನೆ. ಉಕ್ಕಿಲ್ಲ ಅಂದ್ರೆ ಕುಕ್ಕದ. ಅದನ್ನ ಉಕ್ಕೋದಕ್ಕೆಲ್ಲ ಕಾಯ್ಕೊಂಡಿರ್ತೀವಿ. ನಂದ ಇಟಿಎ ಕೊಡು, ಎಷ್ಟೊತ್ತು ಬೇಕಿನ್ನು. ಆಗೋಗಿದೆ. ನೀವು ಕುಡಿಯಕ್ ರೆಡಿ ಇರ್ಬೇಕಾದ್ರೆ ಲೋಟಗಳಿಲ್ಲ. ಬಿರಿಯಾನಿ ಮಾಡಿದ್ರೆ ನಾಳೆ ಬೆಳಗ್ಗೆ ತಿಂಡಿ ಅವನು ಬಬಲ್ ಬಿಡಕ್ ಬಿಡ್ತಿಲ್ಲ. ಬಿಟ್ರೆ ಕುದಿಯುತ್ತ. ನಾನು ಅಲ್ಲಾಡ್ಸ್ಬೇಡ ಮತ್ತೆ. ನಿನ್ಗೆ ಬಾ ಹಿಂಗ್ ಬಾ ನಿನ್ ಮುಂದೆ. ಖುಷಿ ಆಗ್ಬಿಟ್ಟೆ ನಾನು. ಆರ್ಸೋ ಕಮ್ಮಿ ಮಾಡು. ಬಟ್ ವತ್ಸ ಅವರು ಬೇರೆನೇ ಏನೋ ಟ್ರೈ ಮಾಡ್ತಾ ಇದ್ದಾರೆ ಈ ತರ. ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಳ. ಟೀ ಕುದ್ಬಿಡಿದೆ ಆಫ್ಟರ್ 1 hour. ನಂದ ಏನೇ ಮಾಡಿದ್ರು ನಿಧಾನ ಪ್ರಧಾನ. ಸ್ಲೋ ಆಗಿ ಮಾಡಿ. ಬಟ್ ಏನ್ ಸ್ಲೋ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಅದೇ ಇಷ್ಟ ಆಗಲ್ಲ. ಅಖಿಲೇಶ್ ಕೈ ಮೇಲೆ ಚೆಲ್ಲುತ್ತೆ ಅದಕ್ಕೆ. ಮಾಮ್ ಕೈ ತೆಗೆ ಬೇಡ, ನಿಜ ಚೆಲ್ಲುತ್ತಲ್ಲಿ. ಅದಕ್ಕೆ ಸಣ್ಣದು ಮೇಲೆತ್ತು ನಾನು ಹಾಕ್ಲಾ? ಕೈ ಇಟ್ಟಿದ್ರೆ ರಾಡೆ ಹಿಡ್ಕೊ. ಹೆವಿ ಸಣ್ಣ ಹಿಡ್ಕೊ ಮಗ, 1 ನಿಮಿಷ ಹಿಡ್ಕೊ. ನಾನು ಹಿಂಗ್ ಹಿಡ್ಕೊ, ಮೇಲೆ ಹಿಡ್ಕೊ, ಮೇಲೆ ಇದು ಹಿಡ್ಕೊ. ಇಲ್ಲ ನೀನೇ ಹೋಯ್ತೀಯಾ? ನಾನೇ ಹೋಗ್ತೀನಿ. ಅಪ್ಪ ಅಣ್ಣ ಹಿಡ್ಕೊ. ಬಂದ್ರು ಟೈಮಿಂಗ್ ಲೇ. ಫೈನಲಿ ಟೀ ರೆಡಿ ಆಗಿದ ತಕ್ಷಣ ನಮ್ಮ ಸೂರ್ಯ ಅವರು ಅಂಡ್ ಪ್ರದೀಪ್ ಅವರು ಬಂದಿದ್ದಾರೆ. ಮ್ಯಾಗಿ ತಂದಿದ್ದಾರೆ ಅನ್ಸುತ್ತೆ. ಲೋಟಕ್ಕೆ ಹಾಕ್ಬಿಡೋಣ ಬಿಡ್ರು. ಇದು ಬಿದ್ದೋಗುತ್ತೆ.
ಬೇಡ ಬ್ರೋ, ಯಾಕೋ ವೇಸ್ಟ್ ಮಾಡೋಣಲ್ಲೋ, ಯಾಕೋ ವೇಸ್ಟ್ ಮಾಡೋದ್ಲು ಬಿಡ್ರೋ. ನಂದ 2 ಅವರ್ ಮಾಡಿರೋದನ್ನ ಎಲ್ಲ ಮಣ್ಪಾಲ್ ಆಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ. ಅದು ನಿಂತಿರ್ಲಿಲ್ಲ ಸರಿಗೆ, ಅದು ಸ್ಟಡಿಯಾಗಿ ನಿಂತಿಲ್ಲ. ಹೋಗ್ಲಿ ಬಿಡು, ಇವತ್ತು ಬಾರ ಆದ್ಮೇಲೆ ನಿಂತ್ಕೊಂಡು ಅಖಿಲೇಶ್ ಕೇರೆ ಮಾಡ್ದೆ ಚಲ್ತಾ ಇದೆ. ಸುಮ್ನಿರ್ಲಿ ಮಾಮ್. ನಿನ್ ಏನ್ ಗೊತ್ತು ಬೇರೆಯವ್ರ ಬೆಲೆ, ಮಾಮ್ ಅವ್ನು ತಳ್ಬಿಟ್ಟು ನಾವು ಕೈನಾ. ಯಾಕ್ರೋ ಹಿಂಗ್ ಮಾಡ್ತೀರಾ? ಇನ್ನು ತುಂಬಿಲ್ವಲ್ಲ ಚೆಲ್ತಾ ಇರೋದಕ್ಕೆ. ಯಾಕೆ ಮಾಮ್ ಸಿಸ್ಟಮ್ ಲೇಟು? ಅದು ಇಪ್ಪಿ ತಗೊಂಡಿದ್ವಿ. ಇವ್ನು ಯಾವ್ದೋ ಇನ್ಸ್ಟಾಗ್ರಾಮ್ ರೀಲ್ ನೋಡೋದಂತೆ, ಇಪ್ಪಿಯಲ್ಲೇನೋ ಕೆಮಿಕಲ್ಸ್ ಅಂತ. ಮ್ಯಾಗಿ ತರದ್ ಗುಡ್ಬಂಡೆಗೆ ಹೋದ್ವಿ ತಿರು ವಾಪಸ್ಸು. ಗುಡ್ಬಣೆ ಹೋಗಿ ಬಂದ್ರೆ ಅದು ಹೇಳಿದ್ನಲ್ಲ ಬ್ರೋ, ಒಂದ್ಸರಿ ಹೋದ್ರೆ ಎಲ್ತಂಗ ಹೋಗ್ಬಿಡ್ತೀಯ, ಅದ್ ತರ್ಬೇಕಷ್ಟೇ. ಸಮಯ ಅವಾಗ 9:30. ಬಿರಿಯಾನಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಮೇಡಮ್. ಆಗಿದೆ ಹಾಲಾಕಿಗೆ ಜಾಸ್ತಿ ಆಗಿದ್ದ. ಇಲ್ಲ ಹಾಲು ಚೂರು ರುಚಿಗೆ ತಕ್ಕಷ್ಟು ಹಾಕಿದೀವಿ. ಸ್ವಲ್ಪ ಮುದ್ದೆ ಆಗಿದೆಲ್ಲ. ಏನಿಲ್ಲ ಇನ್ನೊಂದ್ಸರಿ ಇಟ್ರು ಹೊಲ ಮೇಲೆ ಕುಂಬ್ರಿಕೊಂಡಿದ್ದೆ. ಹೌದು ಇವಾಗ ಹಶುವಾಗಿದೆ ಅಲ್ಲೋ. ಏನು ನಾನು ದೋಸೆ ತಿನ್ಕೊ ಬಂದಪ್ಪ. ಹೌದಾ? ಅಲ್ಲಿ ಗೌರಿಬಿದೂರು ಮಸಾಲೆ ದೋಸೆ, ಯಾವ್ದೋ ಕರಂ ದೋಸೆ ಅಂತ, ಘೀ ಕರಂ ದೋಸೆ ಅಂತ ಇತ್ತು. ಕರಂ ಅದೇ ಕರಂ ತರನೇ ಇತ್ತು. ನೋಡಿ, ಇದು ಇನ್ಸೈಡ್ ಆಫ್ ಟೆಂಟು, ವತ್ಸನ 3 BHK ಅಪಾರ್ಟ್ಮೆಂಟು. ಬಟ್ ಏನಂದ್ರೆ ಜಿಪ್ ಕ್ಲೋಸ್ ಮಾಡಿರ್ಲಿಲ್ಲ, ಹುಳ ಎಲ್ಲ ಹೋಗಿದ್ಯಂತೆ. ಸೊ ಅದಕ್ಕೆ ಯಾವಾಗಲೂ ನೋಡಿ ಈ ಥರ ಕ್ಲೋಸ್ ಮಾಡಿ. ಇಲ್ಲೊಂದು ಜಿಪ್ ಇರುತ್ತೆ, ಇಲ್ಲೊಂದು ಜಿಪ್ ಇರುತ್ತೆ, 2 ಕ್ಲೋಸ್ ಮಾಡಿ ಆಚೆ ಹೋಗಿ. ವತ್ಸ ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ. ನಾನು ಲೈಟ್ ಹಾಕಿದ್ದೆ ತಪ್ಪು, ಲೈಟ್ ಹಾಕ್ಬಾರ್ದು. ರಾಯ್ತ ರೆಡಿ ಆಗಿದೆ, ಅವಾಗ ಉಪ್ಪಾಕಿ ಇವಾಗ ಕಲಿಸ್ತಾ ಇದ್ದಾರೆ. ಆಹಾ ಬಿರಿಯಾನಿ, ಆಹಾ ರಾಯ್ತ. ನೋಡ್ರಿ ನನ್ನ ಹತ್ರ ಇದಾಯ್ತು. ಏನ್ ಹೇಳೋ, ಅಲ್ಲ ಮಚ್ಚ ಬೆಂಕಿ ಕಟ್ಟಿಗೆ. ಬೇಡ ಅಲ್ಲ ಮಚ್ಚ ಬೆಳಗ್ಬೇಕಲ್ಲ. ಈಗ ಹೇಳಿ ಬ್ರೋ, ಹೆಂಗಿದೆ? ಸಖತ್ತಾಗಿದೆ ಬ್ರೋ. ಒಲೆ ಊಟ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು 7ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಾವು ಒಲೆಯಲ್ಲಿ ಊಟ ತಿಂತಿದ್ವಿ. ಬರೀ ಆಮೇಲೆ ತಿರ್ಗಾ ಗ್ಯಾಸ್ ಬಂತಲ್ಲ, ಗ್ಯಾಸ್ ಬಂದ ಗ್ಯಾಸ್ ಊಟ ತಿಂದಿ ಬೇಜಾರಾಗ್ಬಿಟ್ಟಿದ್ವಿ. ಒಲೆ ಊಟ ತುಂಬಾ ನಮ್ಮೂರ್ ಕಡೆ ಷಷ್ಠಿ ಮಾಡ್ತಾರೆ. ಷಷ್ಠಿ ಮಾಡಿದಾಗ ಹಿಂಗೆ ಒಲೆಯಲ್ಲೆಲ್ಲ ಮಾಡೋದು. ನೋಡಿ ಇವಾಗ ಮಣ್ಣಿಕ್ಕಿರೋದ್ರಿಂದ ಅದು ನೋಡಲ್ಲಿ ಮಣ್ಣಿಕ್ಕಿದೀವಲ್ಲ, ಸೊ ನಾಳೆ ಕಪ್ಪು ಆಗಿರಲ್ಲ, ಮಸಿ ಆಗಿರಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ಮಸಿ ಇಟ್ಟಿದ್ದು. ಬಟ್ ರುಚಿ ಮಾತ್ರ ಆಸಮ್ ಬ್ರೋ, ಸಖತ್ತಾಗಿದೆ, ಖುಷಿ ಆಯ್ತು. ಎಲ್ಲರದು ಊಟ ಆಗಿದೆ. ಇವಾಗ ನಂದ ಪಾತ್ರೆ ತೊಳಿತಾ ಇದ್ದೇನೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಏನೇನಂತ ತಂದಿದ್ದಾರೆ ತೊಳಿಯೋಕ್ಕೆ, ಗುಂಜು ಎಲ್ಲ. ನೆಕ್ಸ್ಟ್ ಟ್ರಿಪ್ಪಲ್ಲಿ ನಾನು ತೊಳಿತೀನಿ, ಈ ಟ್ರಿಪ್ಪಲ್ಲಿ ನೋಡ್ಕೊಂತೀನಿ ಹೆಂಗೆ. ನೀವು ಕ್ಲೀನ್ ಮಾಡ್ಕೊಂಡೆ ತಗೊಂಡು ಹಿಡಿದು ಕ್ಲೀನ್ ಮಾಡೋ ತನಕ ಬಾರಿಗೆ ಅದೇ ಹೇಳಿರೋದು. ಅದೇ ಫಸ್ಟ್ ಟ್ರಿಪ್ಪಲ್ಲ ಎಕ್ಸ್ಪೀರಿಯನ್ಸ್ ನಂದು. ಅಲ್ಲ ಮನೇಲಿ ಯಾವತ್ತೂ ತೊಳೆದಿಲ್ವಾ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಮನೇಲಿ ತೊಳೆದೀನಿ, ಇಲ್ಲೂ ತೊಳಿತೀನಿ ಬೇಕಿದ್ರೆ. ಹೌದಾ ಬ್ರೋ? ನೀವು ವಿಡಿಯೋ ಮಾಡಿ, ಅಟ್ಲೀಸ್ಟ್ ವಿಡಿಯೋ ಎಲ್ಲಾದ್ರೂ ಪ್ರೂಫ್ ತೋರಿಸಿ. ನೀವೇನು ಮಾಡಿಲ್ಲ ಅದಕ್ಕೆ ಬ್ರೋ ನನಗೇನು ಹೆದರಿಕೆ ಇಲ್ಲ, ನಾನು ಮಾಡಿಲ್ಲ ಅಂತ ಧೈರ್ಯವಾಗಿ. ಅಲ್ಲ ನಿಮ್ಮ ಫಾಲೋವರ್ಸ್ಗೆ ಗೊತ್ತಾಗ್ಲಿ ನಾವು ಏನೋ ಕೆಲಸ ಮಾಡಿದೀವಿ ಅಂದ್ರೆ ಇವನು ಯಾರ್ಯಾರು ಮಾಡ್ತಾರೋ ಅವ್ರ ಪಕ್ಕ ಇರ್ತಾನೆ. ನೋಡಿ ಈ ವಿಡಿಯೋದೆಲ್ಲ ನೋಡಿ ಇವನು ತೊಳೆಯಲ್ಲ. ಅಖಿಲೇಶ್ ಪರವಾಗಿಲ್ಲ, ಹಂಗೆಲ್ಲ ಮಾಡಬೇಡ. ಆಹಾ ಎಷ್ಟು ಡೆಡಿಕೇಶನ್ ಅಲ್ಲಿ ತೊಳಿತಾ ಇದಾರೆ, ನೋಡಕ್ ಖುಷಿ ಆಯ್ತು. ಅದು ಥ್ಯಾಂಕ್ಸ್ ನಾಗ, ಹೊಟ್ಟೆ ತುಂಬಿ ಎಷ್ಟು ಖುಷಿ ಆಗಿದೆ. ಎಲ್ಲರೂ ಸಂತೃಪ್ತಿಯಿಂದ ಇವರು ಹೇಳ್ತಾರೆ ನೋಡಿ ಹೆಂಗಿದೆ ಊಟ. ಏನ ನೀನ್ ಹೇಳ್ಬೇಕು. ಸೌದೆ ಉರಿತಾನೆ ಇರ್ಲಿಲ್ಲ, ಇವ್ರು ಇರ್ಲಿಲ್ಲ ಅಂದೆ. ಹೋಗಿ 2-3 ಸತಿ ಹೋಗಿ ನಮ್ಗೆ ಬೇಕಾಗಿರೋ ಅದಕ್ಕೆಲ್ಲ ಮಣ್ಣು ಹಾಕಿ ಸಾಮಾನ್ಯ ತಂದಿದ್ದಾರೆ. ಮತ್ತೆ ಲಾಸ್ಟ್ ಅಲ್ಲೆಲ್ಲ ಕ್ಲಿಯರ್ ಮಾಡ್ತಿರೋದು ಅವರೇ. ಈಗ ವಿಮ್ ಸೋಪ್ ಅದಕ್ಕೆ ಮಣ್ಣು ಹಾಕಿ ಇಕ್ಕಿರೋದಕ್ಕೆ ಯಾರಿಗೂ ಕ್ರೆಡಿಟ್ ಕೊಡಲ್ಲ. ಅಖಿಲೇಶ್ ಇದು ರಾಯ್ತದ್ದು ತೊಳೆದು ಅದು ಈಸಿ ತೊಳೆಯಕ್ಕೆ.
ಅದೇನು ಸುಮ್ಮನೆ ಸೋಪ್ನೆ ಹಂಗೆ ಹಾಕ್ಬಿಟ್ಟಲ್ಲ. ಇದೇನು ಉಜ್ಜಬೇಕಾಗುತ್ತೆ. ಕೆಲಸ ಮಾಡ್ತಾ ಇದ್ರು ಈ ತರ ಮಾಡಬೇಡಿ. ಪಕ್ಕದಲ್ಲಿ ಇರೋ ಅಖಿಲೇಶ್ ಇರೋ ಅವ್ನು ತೊಳಿತಾನೆ ಇರಮ್ಮ. ಇಲ್ಲ ಎದ್ರಕೊಂಬೇಡ. ಅವನು ವಿಡಿಯೋಗೆ ಎದ್ರಕೊಂತಾನೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಇಲ್ಲ ನೀನ್ ಮಾಡೋದು ಇಂಪಾರ್ಟೆಂಟೇ, ಅವ್ನ ಒಬ್ನಿ ಕೈಯಲ್ಲಿ ಕಷ್ಟ ಆಗ್ತಾ ಇದ್ದು. ಎಷ್ಟು ಡೆಡಿಕೇಶನ್ ಅಂತ ತೊಳಿತಾ ಇದ್ದಾರೆ ನೋಡಿ. ಹೋದ್ಸತಿ ಸಿದ್ದಿರೋದು ಹೋಗಲ್ಲ ಅಂದ್ರೂ ಅದು ಹೋಗೋ ತನಕ ನೆಮ್ಮದಿ ಇಲ್ಲ ಅಂತ. ಏಯ್ ಸಾಕ್ ಬಿಡು, ಅದು ಹೋಗಲ್ಲ. ಅದು ಇಲ್ಲಪ್ಪ ಹಂಗೆಲ್ಲ ಇಲ್ಲ. ಫಾಲೋವರ್ಸಿಗೆ ಬೇಜಾರಾಗುತ್ತೆ. ಊಟ ಎಲ್ಲ ಆದ್ಮೇಲೆ ಇವಾಗ 10:30ಗೆ ಕಾರ್ಡ್ಸ್ ಇನ್ನೇನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 3 ಕಾರ್ಡ್ಸ್ ಇಲ್ಲೇ ತಗೊಂಬಂದಿರಲಿಲ್ಲ ಅಂಗಡಿಯಿಂದ. ಅಖಿಲೇಶ್ ಅವರು ಮತ್ತೆ ಪ್ರದೀಪ್ ಅವರು ತಗೊಂಬಂದಿದ್ದಾರೆ. ಇಲ್ಲಿ ಬಲ್ಬ್ ಕಟ್ಟಿದೀವಿ ನೋಡಿ, ಪವರ್ ಬ್ಯಾಂಕ್ ಇಂದ ಶದ್ಲಕ್ಕಿರೋದು ಒಂದು ಸ್ವಲ್ಪ ಶದ್ಲಕ್ಕಿರೋದ್ರ ಮೇಲೆ ಇದು ಮಾಡಿರೋದು. ಸೊ ಇಲ್ಲೆಲ್ಲ ಸುತ್ತಲೂ ಕೂತ್ಕೊಂಡು ಆಟ ಸ್ಟಾರ್ಟ್ ಮಾಡ್ತೀವಿ, ಬ್ಲಫ್ ಆಡ್ತೀವಿ. ಯಾಕರ್ ರಾಜ ರಾಣಿ ನನ್ನ ಕೈ ಒಳಗೆ, ಇಡೀ ಮಣ್ಣು ನಿನ್ನ ಬಾಯಿ ಒಳಗೆ, ಒಂದರವಾರ್. ಏಯ್ ಮ್ಯೂಸಿಕ್ ಹಾಕಿರೋ ಕಾಪಿರೈಟ್ ಬರುತ್ತೆ ಇಲ್ಲಿ. ಏಯ್ ಹಾಕು, ಸಾಕು ಶಫಲ್ ಮಾಡಿದೆ. ಮಾಡ್ಬೇಡ ಚಪ್ಪಲ್, ಅದು ಹೋಗ್ಬಿಡತ್ಲೆ. ಚಪ್ಪಲ್ಲೇ ಮಾಡಂಗಿಲ್ಲ ಆ ಥರ ಇದೆ ಅದು ಕಾರ್ಡು. ವಿಡಿಯೋ ಮಾಡ್ತೀವಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅದಕ್ಕೆ ಇಷ್ಟೇ ತಂಗ ಶಫಲ್. 1 ಮಿನಿಟ್ ಶಫಲ್. ಹಾಕಲ್ಲಿ 3 ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಏಯ್ ವತ್ಸ ಬರ್ತಾನೆ ವತ್ಸ ಬಾರಲ್ಲಿ. ಜಾಗ ಬಿಡು ಅವ್ನಿಗೆ. ಎಲ್ಲ ನನ್ನ ಪಕ್ಕದಲ್ಲಿ ಹಾಕೋದು. ಯಾರು ಜಾಗ ಬಿಡ್ದೆ ಬಾರೋ ಎಲ್ಲ ಇದೆಯಮ್ಮ. ನಂದನ್ ಬ್ಯಾಂಕ್ ಮಾಡಿರ್ತಾನೆ ಬೆಳಿಗ್ಗೆ ಬಂದೆ ಯಾರನ್ನ ತೆಂಗಣ ಅಂತ ಅವರೇ ಒಂದಿರ್ತಾರೆ. ಇದೆಲ್ಲ ಬೀಪ. ಇಲ್ಲ R-rated ಕಂಟೆಂಟ್ ಇದೆ, ಏನ್ ಮಾಡಲ್ಲ. ಈ ಲೆವೆಲ್ಗೆಲ್ಲ ಆಡಕ್ ಬಿಡು. ಸ್ಟಾರ್ಟಿಂಗ್ ಅವನೇ ಸೂರ್ಯನೇ. ಹಂಗಲ್ಲ ಕಾಯೋ ಇವಾಗ ನೀನು 6 ಅಂತ ಹಾಕಿದ್ದಲ್ಲ, ನಾನು ಎತ್ತಿ ಸುಳ್ಳಾಯ್ತು. ಅವಾಗ ನೀನ್ ತಗೊಂಡ್ಯಾ, ನಾನೇ ಸ್ಟಾರ್ಟ್ ಮಾಡಿದೆ ಕಷ್ಟ ಅವಾಗ. ಬಿಕಾಸ್ ನಾನೇ ಇವ್ರದೆಲ್ಲ ಆಟ ಮಿಸ್ ಆಗುತ್ತಲ್ಲ. ಇಲ್ಲ ಅದೇನ್ ಸೂರ್ಯ ಆಡ್ಬೇಕು. ಆಟ ಮಿಸ್ ಆಗ್ಬಿಡುತ್ತೆ. ಅದಂಗೆ ಅಷ್ಟೇ. ಏನ್ ಮಾಡೋದು, ಚಾಲೆಂಜ್ ಯಾರಾದ್ರೂ ಮಾಡ್ಬೋದು, ಆಟ ಹಿಂಗೆ ಹೋಗುತ್ತೆ. ಆಟ ಹಂಗೆ ನೀನೇ ಅದ ಹಿಂಗಾಗುತ್ತೆ ಅವಾಗ. ಅಲ್ಲಿ ಅವ್ನ್ ಗೆದ್ರೆ ಅವ್ನ್ ಹಾಕ್ಬೇಕು. ಕಾರ್ಡ್ಸ್ ಇದ್ ಮಾಡಿದ್ನಲ್ಲ ಅಷ್ಟೇ. ಇವಾಗ 6 ಆಗೋಯ್ತಲ್ಲ ಕ್ಲಿಯರ್. ಇವಾಗ ಅವನೇನ ತಮ್ಮ ಬೇರೆ ಆಗ್ತಾನೆ ಅಂತನಾ? ಸರಿ ಹಂಗೆ ಆಡೋಗ್ಲಿ. ಯಾವನಿಂದ ಹೋಗುತ್ತೋ ಮೊದಲಿಂದ ಸ್ಟಾರ್ಟ್ ಮಾಡ್ರು. ಯಾಕ್ರೋ ಹಿಂಗೆ ಆಡ್ತೀರಾ? ಸಮಯ ಇವಾಗ 1 ಗಂಟೆ. ನಾವು ಇವಾಗ ಸ್ಟಾರ್ ಗೇಸಿಂಗ್ ಎಲ್ಲ ಮಾಡಿ ನಂದ ಶ್ರೀವತ್ಸ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ನೋಡಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ಎಲ್ಲ ಏನೇನೋ ಚೇಂಜ್ ಮಾಡಿದ್ರು. ಸೈಕಾಗಿ ತೆಗ್ದೇನೆ ನಂದ. ಒಂಚೂರು ಫಿಲ್ಟರ್ ಇರಲಿಲ್ಲ. ಬಟ್ ಇವಾಗ ಒಂದು ಅರ್ಧ ಗಂಟೆಯಲ್ಲಿ ಮಲ್ಕೊತೀವಿ ಇವತ್ತಿನ ಅಷ್ಟೇ. ನಾಳೆ ಬೆಳಗ್ಗೆ ಮ್ಯಾಗಿ ಇರುತ್ತೆ ರೆಡಿ. ಒಂದು 10 ಗಂಟೆ ಅಷ್ಟರಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಇವನ್ ಬಗ್ಗೆ ಹೇಳಿಲ್ಲ ಅಂತ ನೀನೇ ಎಂಡ್ ಮಾಡಿ ಬ್ರೋ ಇವತ್ತಿನ ಡೇ ಬಗ್ಗೆ. ಚೆನ್ನಾಗಿತ್ತು ಬ್ರೋ ಡೇ. ಬ್ಲಫ್ ಹೆಂಗಿತ್ತು ಬ್ರೋ? ಬ್ಲಫ್ ಹೊಸ ರೂಲ್ಸ್ ತಂದ್ರು ಪಾಪ ಅವರು. ರೂಲ್ಸ್ ತಂದವ್ರನ್ನೇ ಎದ್ದೋಗೋ ತರ ಮಾಡಿದೆ. ಆದ್ರೂ ಬೇಜಾರಾಗ್ಬಿಡ್ತಾರೆ ಅಂತ ನಾನೇ ಬಂದು ಗೆದ್ಬಿಟ್ಟು ಈಚೆಗೆ ಬಂದೆ. ಖುಷಿ ಆಯ್ತು. ಅದ್ ಬಿಟ್ಟು ಬೇರೆ ಹೆಂಗಿತ್ತು ಬ್ರೋ ಎಲ್ಲ? ನೋಡು ಬ್ರೋ, ತುಂಬಾ ದೂರದಿಂದ ತುಂಡು ತಂದಾಗ್ದೆ. ಹೆಚ್ಚು ಕಮ್ಮಿ ತಂದು ಒಂದು 6 ಅವರ್ ಆಯ್ತು. 6 ಅವರ್ ಆದ್ರೂ ಇನ್ನ ಅದು ಉರಿತೀನಿ ಇದೆ. ಅಲ್ಲಿ ತೋರ್ಸ ಉರಿತಿರ. ಡಾಕ್ಯುಮೆಂಟ್ರಿ ಮಾಡ್ಕೊಂಡ್ಬಿಡ್ತೀಯ ನಿಂದೆ. ವಾಟರ್ ಮಿಲನ್. ಬ್ರೋ
ಎರಡು ಖಾಲಿನ ಎರಡು ಅಜ್ಜಿ ಕಾನ್ವರ್ಸೇಷನ್ ಹೇಳು. ಅಜ್ಜಿಗೆ ಏನ್ ಕೇಳ್ದೆ, ಏನ್ ಹೇಳಿದ್ರು, ಯಾರ್ ಸೊಸೆ ಅಂದೆ? ಬೇಡ ಅದು ಹೇಳಾಯ್ತು. ಅಲ್ಲ, 2 ವಾಟರ್ ಮೆಲನ್ ತಂದಿದ್ನಲ್ಲ, ಒಂದು ಚೆನ್ನಾಗಿತ್ತು, ಇನ್ನೂ ಒಂದ್ ಸ್ವಲ್ಪ ಹಣ್ಣಾಗ್ಬೇಕಿತ್ತು. ನಮ್ಮ ಹುಡುಗ ಬಂದ್ರೆ ತುಂಬಾ ರಿಯಲ್ ಡಿಫರೆನ್ಸ್ ಆಗುತ್ತೆ. ಎಲ್ಲಾನು ಮಾಡಿ ಹಾಕ್ಬಿಡ್ತಾನೆ. ಏನ್ ಲೈಟ್ ಗಿಟ್ ಇಲ್ದಿರ ಕೋತಿ ತರ ಹಿಡಿದು ಏನ್ ಇಲ್ದೇ ಇದ್ರು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವನ ಹತ್ರ ಒಂದ್ ಸ್ವಲ್ಪ ಕೋಚಿಂಗ್ ತಗೊಳ್ಳಲಿ, ಹೆಂಗ್ ಹೇಳ್ಬೇಕು ನೋಡಿ ನಮ್ ಬಗ್ಗೆ. ಜೊತೆಗೆ ಇರ್ತೀಯಪ್ಪ, ಹೇಳೋದೇ ಇಲ್ಲ. ಇದು ಬ್ಲಾಗ್ ಅಲ್ಲ, ಮೂವಿ ಆಗ್ಬಿಟ್ಟಿದೆ ಆಲ್ರೆಡಿ. ಇದೊಂದು ಡಾಕ್ಯುಮೆಂಟ್ರಿ. ಒಂದು ಸಿನಿಮ್ಯಾಟಿಕ್ ಆಗಿ ಇವತ್ತಿನ ಡೇನ ಎಂಡ್ ಮಾಡೋಣ. ಕರ್ಗೋಗತ್ತ ಫೋನು. ಇಲ್ಲ, ಬೆಂಕಿಗೆ ಹಾಕಲ್ಲ. ಗುಡ್ ಮಾರ್ನಿಂಗ್ ಕರ್ನಾಟಕ. ಸಮಯ ಈಗ 9 ಗಂಟೆ. ಇವರೆಲ್ಲ ಅದೇ ನಾವೆದ್ದಿದ್ದು ಈಗ, ಬಟ್ ಇವರೆಲ್ಲ 6 ಗಂಟೆಯಿಂದ ಎದ್ದು ಮ್ಯಾಗಿ ಎಲ್ಲ ರೆಡಿ ಮಾಡಿದ್ದಾರೆ. ಮ್ಯಾಗಿ ರೆಡಿ ಮಾಡಕ್ 6 ಗಂಟೆ ಅನ್ಕೊಂಡ್ಬಿಡ್ತಾರಲ್ಲ, ಏನಲ್ಲೇ ಇನ್ನೂ ಆಗಿಲ್ಲಲ್ಲ, ಇವಾಗ ಇಟ್ಟಿದ್ದಾರೆ. ಬಟ್ ಯೂಟ್ಯೂಬರ್ ನಿದ್ದೆ ಗಂಟೆಲ್ಲೇನೋ ಮಾತಾಡ್ತಾರೆ. ಅದಕ್ಕೆ ಸೌದೆ ತರಬೇಕು, ನೀರ್ ತರಬೇಕು, ಎಲ್ಲ ತಗೊಂಡ್ಬಂದಿದ್ದಾರೆ ಪಾಪ ಎದ್ದು ಅವರಿಬ್ರು. ನೋಡಿ, ಪ್ರದೀಪ್ ಅವರು ಮತ್ತೆ ಇವತ್ತು ಸೌದೆ ಹಾಕ್ತಾ ಇದ್ದಾರೆ. ಅವರು ಎಕ್ಸ್ಪರ್ಟ್. ಅವ್ರಿಲ್ಲ ಅಂದ್ರೆ ಇಲ್ಲಿ ಏನು ನಡೆಯಲ್ಲ. ಇಲ್ಲಿ ಇವತ್ತು ಮಸಿ ಆದ್ರೆ ಪರವಾಗಿಲ್ವಾ? ಮಣ್ಣೆ ಹಾಕಿಲ್ಲ ಇವತ್ತು. ಯಾರು ಹೇಳಿದ್ರು ಮಣ್ಣೆಲ್ಲ ವೇಸ್ಟ್ ಅಂತ, ಅದಕ್ಕೆ ಯಾರು ಹೇಳಿದ್ರು? ಸುಮ್ಮನೆ ಟೆಸ್ಟ್ ಮಾಡಿದ್ರು. ನೋಡಿ, ಇಲ್ಲಿ ಇವ್ರದ್ದು ಗಾಳಿ ಕಮ್ಮಿ ಆಗಿದೆ, ಅದಕ್ಕೆ ಟೈರ್ ಇನ್ಸ್ಟೇಟರ್ ಇಂದ ಏರ್ ತುಂಬಿಸ್ತಾ ಇದ್ದಾರೆ. ಬ್ರೋ, ಎಷ್ಟು ನಿಮಿಷ ಬೇಕು ಬ್ರೋ ಇದು? ಗೊತ್ತಿಲ್ಲ ಬ್ರೋ, ಸರ್ ಫಸ್ಟ್ ಟೈಮ್ ಆಗ್ತದೆ. ನಂದಾದು ಮನೇಲಿ ಇತ್ತ ಅಥವಾ ಬರ್ತಾ ಏನಾದ್ರು ಕಮ್ಮಿ ಆಯ್ತಾ? ಮನೇಲೆ ಕಡಿಮೆ ಇತ್ತು ಸ್ವಲ್ಪ. ಹಾಗೆ. ಓ, ಇವಾಗ ಎಷ್ಟಿದೆ? 28.5 ಇದೆ. 39 ಆಗೋ ತನಕ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಹೆಂಗೆ ಎಲ್ಲ ಗಲೀಜಾಗಿದೆ. ಎಷ್ಟೊಂದು ಜನ ಬಂದು ಇಲ್ಲಿಲ್ಲೇ ಪ್ಲಾಸ್ಟಿಕ್ ನೆಲ್ಲ ಇಲ್ಲೇ ಬಿಸಾಕಿ ಹೋಗಿದ್ದಾರೆ. ಇದೆಲ್ಲ ಬಾಟಲ್ಸ್ ಎಲ್ಲ ಇದೆ. ಬಟ್ ನಾವು ಅಲ್ಲಿ ಪ್ಲೇಟ್ಸ್ನೆಲ್ಲ ಕಟ್ಟಿಟ್ಟಿದ್ದೀವಿ, ಪ್ಲಾಸ್ಟಿಕ್ಕಲ್ಲಿ ಎತ್ಕೊಂಡು ಹೋಗ್ತೇವೆ. ಆರು ಗಂಟೆಗೆ ಏರೋಣ ಅಂದ್ಕೊಂಡಿದ್ದೆ, ಬಟ್ ಮಲಗಿದ್ದೆ 3:30 ಸೊ ಅದಕ್ಕೆ ನಿದ್ದೆ ಬಂದಿತ್ತು. 6:30 ಹೇಳೋಕ್ಕಾಗಿಲ್ಲ. ಹೇಳ್ಬೋದಿತ್ತು, ಪರವಾಗಿಲ್ಲ. ಟೆಂಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಕ್ವಿಕ್ ಟೂರು. ನಾನು ಏನೇನು ತಂದಿದ್ದೀನಿ ಅಂತ ನಿನ್ನೆ ತೋರ್ಸೋಕ್ಕಾಗಿಲ್ಲಲ್ಲ. ಇಲ್ಲಿ ನಾನು ಶೂಸ್ ಹಾಕೊಂಡ್ಬಂದಿದ್ದೆ, ಸೊ ಚಪ್ಪಲಿನೂ ಇಲ್ಲಿ ತಂದಿದ್ದೆ. ಇದು ಫುಲ್ಲು ಬ್ಯಾಗ್ ಫುಲ್ಲು ಏನೇನೋ ತುಂಬಿಸ್ಬಿಟ್ಟಿದ್ದೆ. ನಿನ್ನೆ ಬ್ಲಿಂಕಿಟಲ್ಲಿ ಇದು ಈ ಥರದ್ದು ಇನ್ನೊಂದು ಪ್ಯಾಕೆಟ್ ಇತ್ತು, ಕಲ್ಸ್ ಇನ್ನೊಂದು ಪ್ಯಾಕೆಟ್ ಇತ್ತು. ಜೊತೆಗೆ ನಮ್ಮದು ಎಲ್ಲರಿಗೂ ಹೆಡ್ ಟಾರ್ಚು ಇದು 2 ತಂದಿದ್ದೆ. ಅದು ಬಿಟ್ಟರೆ ಕಟ್ಟೋದು ಇವಾಗ ಯಾಕೆ ಬ್ರೋ, ಇಲ್ಲಿ ಕ್ಯಾಪು ಇದು ತಂದಿದ್ದೆ. ಆಮೇಲೆ ಇಲ್ಲಿ ಈ ಕಡೆ 1 ಲೀಟ್ರು ಮೊಸರು ಇತ್ತು. ಆಮೇಲೆ ಯೂಸ್ ಮಾಡದೇ ಇರೋದು ಎಷ್ಟೊಂದಿದೆ. ನಾನು ಇಲ್ಲಿ ಕರ್ಪೂರ, ಇದು ನೋಡಿ ಕರ್ಪೂರದ್ದು ಸ್ಟವ್ ತಂದಿದ್ದೆ. ಅದು ಬಿಟ್ಟರೆ ವ್ಯಾಸ್ಲಿನ್ನು, ಇದು ತುಳಸಿ, ಅದು ಬೇರೆ ಇದೆ, ಮೆಡಿಕಲ್ ಇದೆ, ಇನ್ನೂ ಬೇಜಾನಿದೆ. ಮತ್ತು ಆ್ಯಕ್ಚುಲಿ ಒಳಗಡೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಮೈಕ್ ಕೂಡ ತಂದಿದ್ದೆ, ಹಾಲಿಲ್ಯಾಂಡ್ ಲಾರ್ಕ್ ಹಿಂಟು. ಅದು ಕರೆಕ್ಟ್ ಇಲ್ಲೇ ಇದೆ ಅಲ್ಲ, ಇದ್ರ ಒಳಗಡೆ ಇದೆ. ಇನ್ನು ಏನೋ ಒಂದೇ ಒಂದು ದಿನಕ್ಕೆ
ಹೆವಿ ತಂದೀನಿ ನೋಡಿ. ಇದು ಪಾತ್ರೆ ಬೇರೆ ತಂದೀನಿ ಸೂಪ್ ಮಾಡೋಕ್ಕೆ, ಬಟ್ ಮಾಡಿಲ್ಲ. ಆಲ್ರೆಡಿ ಅವರೆಲ್ಲ ಸೌದೆಲೆಲ್ಲ ಮಾಡಿದ್ರಲ್ಲ, ಸೊ ಅದಕ್ಕೆ ಮ್ಯಾಗಿ ರೆಡಿ ಆಗಿದೆ ನೋಡಿ. ಎಂತ ಕ್ಯಾಪ್ ಹಾಕೊಂಡು ಅದು ಮಸಾಲ ಸ್ವಲ್ಪ ಬಾಟ್ಲಿದೆ, ಬಾಟ್ಲಿಂದ ಬಗ್ಗಿಸ್ಕೊಂತೀನಿ. ಮಸಾಲ ನೋಡಿ ಸಪ್ರೇಟ್ ಇದೆ ಬಾಟ್ಲಲ್ಲಿ. ಇದು ನಿಮ್ಗೆ ಬಗ್ಗಿಸ್ಕೋಬೇಕು ಹಿಂಗೆ. ಏನೋ ಅದು ಮಸಾಲ ಇದು ದೇಸಿ ಕೊರಿಯನ್ ರಾಮನ್ ಇದ್ದಂಗೆ. ಟೇಸ್ಟ್ ಮಾಡ್ತೀನಿ ಈಗ ಹೆಂಗಿದೆ ಅಂತ ಹೇಳ್ತೀನಿ. ಸೂಪರ್ ಸೂಪರ್ ಮಾಡ್ತಾ ಇದ್ದಾರೆ, ನೀವು ನೋಡ್ಕೊಳ್ಳಿ ವೀಕ್ಷಕರೇ. ಬಟ್ ಇನ್ನೂ ಮ್ಯಾಗಿ ತಿಂದಿಲ್ಲ, ಅಷ್ಟು ಬೇಗಲೇ ಅರ್ಜೆಂಟಲ್ಲಿ ಬಿಸ್ತಾ ಇದ್ದಾರೆ ದೊಡ್ಡ ಟೆಂಟ್ನ. ಹಾಕೋನ್ಗೆ ತೆಗಿಯೋನ್ಗೆ ಗೊತ್ತು. ದೊಡ್ಡ ಟೆಂಟ್ ಹಾಕೋದು, ಇರೋದು, ಒಳಗೆ ಬರೋದು, ಮತ್ತೆ ಬಟ್ ಆದ್ರೂ ರಾಯಲ್ ಆಗಿ ಬದುಕ್ತಾರೆ 3 BHK ಅಲ್ಲಿ. ರಾಯಲ್ ಆಗಿ ಡೆಮಾಲಿಷ್ ಮಾಡ್ತಾರೆ. ನಾವು ಇನ್ನೇನು ಇದೆರಡು ಮ್ಯಾಗಿ ತಿಂದು ಇದೆರಡನ್ನ ಡೆಮಾಲಿಷ್ ಮಾಡಿ ಹೊಡ್ತೀವಿ ಅಷ್ಟೇ. ಫೈನಲ್ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಇದೊಂದಿದೆ ಲಾಸ್ಟ್ ಟೆಂಟು. ಇದಾದಮೇಲೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾ ಇರೋದೆ. ಪ್ರದೀಪ್ ಹೋಗೋಕ್ಕಿಂತ ಮುಂಚೆ ವೀಡಿಯೋ ಎಂಡ್ ಮಾಡಿಬಿಡು ಅಷ್ಟೇ ಈ ವಿಡಿಯೋದಲ್ಲಿ ಅಂದ್ಬಿಟ್ಟು. ಖುಷಿ ಆಯ್ತು ಬ್ರೋ ನಮ್ಮೂರ ಕಡೆ ಬಂದಿದ್ದಕ್ಕೆ. ಬರ್ತೀರಿ ಯಾವಾಗ ಮಾಡ್ಬೋದು. ನಂದಿ ಹಿಲ್ಸು, ಘಾಟಿ ಸುಬ್ರಹ್ಮಣ್ಯ, ಶ್ರವಣದುರ್ಗ, ಅದಾದ್ಮೇಲೆ ರುದ್ರಾಶ್ವದ, ಅದಾದ್ಮೇಲೆ ಇನ್ನೇನಿದೆ ಲೇಪಾಕ್ಷಿ, ಇಲ್ಲೇ ಲೇಪಾಕ್ಷಿ ಹತ್ರದಲ್ಲಿ ಭೋಗಿನಂದೇಶ್ವರ. ಲೇಪಾಕ್ಷಿ ಇನ್ನೊಂದು ಸ್ವಲ್ಪ 60 ಹೋಗ್ಬೇಕಂತಿಲ್ಲ. ಇಲ್ಲ ಬ್ರೋ ಇನ್ನು 30 ಕಿಲೋಮೀಟರ್ ಹಿಂಗೆ. ಇಲ್ಲಿ ರೈಟ್ ಹಿಂಗೆ ಲೆಫ್ಟ್ ಗುಡ್ಬಂಡೆ ಇದು ಗೋರ್ಬಿದೂರು ರೋಡಲ್ಲಿ ನಮ್ಗೊಂಡ್ಲು ರೋಡ್ ಬರುತ್ತೆ. ನಮ್ಗೊಂಡ್ಲು ರೋಡ್ 30 ಕಿಲೋಮೀಟರ್. ನೈಸ್ ಬ್ರೋ. ಸರಿ ಬ್ರೋ ಸಿಗೋಣ, ಬಾಯ್. ಅಷ್ಟೇ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮುಂದಿನ ಕ್ಯಾಂಪಿಂಗ್ ವಿಡಿಯೋದಲ್ಲಿ ಅಥವಾ ಬೇರೆ ಯಾವುದೇ ಟ್ರಾವೆಲ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಅಷ್ಟೇ, ಬಾಯ್. ಅಷ್ಟೇ.